ವೇದವಾಕ್ಯವನ್ನೆಲ್ಲ ಬೋಧನೆ ಕನ್ನಡದೆ ಬೋಧಿಸುತ್ತ ಜನರ ವೇದಾಮತಿ ಕೆಳಸಿರುವ ಸಾಧನೆಗಳಿಗೆ ಪಡೆಯುವೆನೋ ಸಾಧನೆಗಳಿಗೆ ಪಡೆಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಳಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋರ್ಮ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಂದರನಾಗಿ ಕೈಲಾಸಿ ಜಡಿಸಿದ್ದ ಸಿದ್ಧರುಡರಿಗೆ ನತನಂತೆ ಸಿದ್ಧರುಡರಿಗೆ ನತನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆಗೆ ತನಕ ಬಾಳ ಕೂದಲೆಪ್ಪವೇ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಹೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ಯಮನಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 13ನೇ ಅಧ್ಯಾಯದ 33ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು 32ನೆಯ ಶ್ಲೋಕದಲ್ಲಿ ಮಹಾತ್ಮರು ಯಥಾ ಪ್ರಕಾಶಯತಿ ಏಕ ಕೃಚ್ಛಮ್ಯಲೋಕಂ ಇಮಂ ರವಿ ಕ್ಷೇತ್ರಂ ಕ್ಷೇತ್ರೇ ತಥಾ ಕೃಚ್ಛಂ ಪ್ರಕಾಶಯತಿ ಭಾರತ ಅಂತ ಈ ಶ್ಲೋಕದಲ್ಲಿ ನಿನ್ನಿನ ಶ್ಲೋಕದಲ್ಲಿ ಏನು ಹೇಳಿದರು ಅಂದರೆ ಅಲ್ಲಿ ಯಥಾ ಸರ್ವಗತಂ ಸಾಕ್ಷಾತ್ ಆಕಾಶಂ ನ ಉಪಲಿಪ್ಯತೆ ಸರ್ವತ್ರ ಅವಸ್ಥಿತ ದೇಹೇ ತಥಾ ಆತ್ಮ ನ ಉಪಲಿಪ್ಯತೆ ಅಂತ ಅಲ್ಲಿ ಹೇಳ್ತಾ ಬಂದರು. ಅಂದರೆ ಯಾವ ರೀತಿ ಎಲ್ಲೆಲ್ಲಿಯೂ ವ್ಯಾಪಕವಾದ ಆಕಾಶವು
ಅದು ಸೂಕ್ಷ್ಮವಾಗಿರುವ ಕಾರಣ ಲಿಪ್ತವಾಗುವುದಿಲ್ಲವೋ ಅಂದರು. ಅದೇ ರೀತಿ ಇಲ್ಲಿ ಕುಂಭಧಾರೆಯಾಗಿ ಮಳೆ ಸುರಿಯುತ್ತಿದ್ದರೂ ಆಕಾಶವು ನೆನೆಯುವುದಿಲ್ಲ. ಕುಂಭದ್ರೋಣ ಮಳೆ ಅಂದರೆ ಆ ಮಳೆಗೆ ನೆನೆಯಲಾರದ ವಸ್ತುಗಳೇ ಇಲ್ಲ. ಮನೆ ನೆನಿತಾವ, ಬಿಲ್ಡಿಂಗ್ ನೆನಿತಾವ, ಪರ್ವತ ನೆನಿತಾವ, ಪ್ರತಿಯೊಂದು ನೆಂದು ಹೋಗ್ತಾವ. ಅದೇ ರೀತಿ ಪ್ರಚಂಡ ಗಾಳಿ ಬೀಸಿದರೂ ಸಹ ಆಕಾಶವು ಎತ್ತ ಕಡೆ ಕದಲುವುದಿಲ್ಲ. ಆಕಾಶ ಎಷ್ಟು ಗಾಳಿ ಎಷ್ಟು ವರ್ಷದಿಂದ ಬೀಸಿರಬಹುದು, ಒಂದು ದಿನ ಆದರೂ ಕೂಡ ಆಕಾಶ ಈ ಕಡೆಯಿಂದ ಆ ಕಡೆದ್ದು ಈ ಕಡೆ ಬಂದಿಲ್ಲ, ಬರೋದು ಇಲ್ಲ. ಅದೇ ರೀತಿ ಮನೆಯಲ್ಲಿ ಎಷ್ಟೋ ಹೊಗೆಯಾಡಿದರೂ ಕೂಡ ಗೋಡೆಗೆ ಸಂಬಂಧವಿದ್ದರೂ ಮನೆಯಲ್ಲಿರುವ ಬೈಲಿಗೆ ಹೊಗೆಯ ಸಂಬಂಧ ಇಲ್ಲ. ಇಲ್ಲಿ ಬೆಂಕಿ ಹಚ್ಚಿದ್ವು ಅಂದರೆ ಗೋಡೆ ಕಪ್ಪಾಗ್ತದೆ, ನೋಡಿಲ್ಲ. ಆದರೆ ಆಕಾಶ ಕಪ್ಪಾಗದೇನು? ಆಕಾಶ ಎಷ್ಟು ಹೊಗೆ ಇದ್ರೂ ಕೂಡ ಕಪ್ಪಾಗುವುದಿಲ್ಲ. ಅದಕ್ಕಾಗಿ ಬಣ್ಣವನ್ನು ಮನೆಗೆ ಬಿಡುತ್ತೀವಿ, ಯಾಕಂದರೆ ಗೋಡೆ ಕಪ್ಪಾಗ್ಯದಂತ. ಬೈಲಿಗೆ ಯಾರೂ ಬಣ್ಣ ಬಿಡೋದಿಲ್ಲ, ಕಾರಣ ಏನು? ಅದು ಕಪ್ಪು ಆಗೋದಿಲ್ಲ ಅಂತ. ಅದೇ ರೀತಿ ಎಲ್ಲವುಗಳಲ್ಲೂ ಅವಕಾಶವನ್ನು ಕೊಟ್ಟು ಎಲ್ಲವುಗಳಲ್ಲಿ ವ್ಯಾಪಿಸಿ ಆಕಾಶವು ಆಯಾ ಗುಣದೋಷಗಳಿಗೆ ಅಂಟದೇ ಇರುತ್ತದೆ. ಯಾಕ? ಬಹಳ ಸೂಕ್ಷ್ಮ ಆದದು. ನೀವು ಆಕಾಶ ನೋಡ್ಬೇಕಂತ ಒಬ್ಬನು ಹೋನಂತ, ಅವನು ಎಷ್ಟೆಷ್ಟು ಹೋಗ್ತಾನೆ ಅಷ್ಟೆಷ್ಟು ದೂರನೇ ಆಕಾಶ ಆದವಿನ ಆಕಾಶವನ್ನು ಮುಟ್ಟಿ ಬಂದಿವಂತ ಹೇಳಿಲ್ಲ ಯಾರು. ಚಂದ್ರಲೋಕ ಮುಟ್ಟಿ ಬಂದಾರ, ಸೂರ್ಯನ ಕಡೆ ಹೋಗಿ ಬಂದಾರ, ಮತ್ತೊಂದು ಕಡೆ ಹೋಗಿ ಬಂದವರಾರ. ಆಕಾಶವನ್ನು ಮುಟ್ಟಿ ಬಂದೀವಂತ ಇಲ್ಲಿವರೆಗೆ ಹೇಳರೇನು ಅಂದರೆ ಅದು ಮುಟ್ಟಲಿಕ್ಕೆ ಸ್ಥೂಲವಾದ ವಸ್ತುವಲ್ಲ, ಅತ್ಯಂತ ಸೂಕ್ಷ್ಮವಾದ ವಸ್ತು. ಆಕಾಶ ಅಂದರೆ ಏನೋ ಬೈಲಂತ. ಎಲ್ಲೆಲ್ಲ ಹೋಗು ಅದಕ್ಕೆ ಏನೇನ ಒಂದು ಸ್ಥೂಲ ವಸ್ತು ಆದರೆ ಅದು ಆಕಾಶದಲ್ಲಿ ಏನನ್ನ ಕಂಡಂತೆ ವಿಜ್ಞಾನಿಗಳಿಗೆ ಕಾಣುತ್ತಿತ್ತು. ಅದು ಬರೇ ಬಯಲು. ಹಾಗಾಗಿ ಇದರಂತೆ ಸೂಕ್ಷ್ಮ ವಸ್ತುವಿನ ಮೇಲೆ ಸ್ಥೂಲ ವಸ್ತು ತನ್ನ ಪ್ರಭಾವವನ್ನು ತೋರಿಸಲಾರದು. ಸೂಕ್ಷ್ಮ ಯಾವುದಾದ ಅದರ ಮೇಲೆ ಸ್ಥೂಲ ವಸ್ತುವಿನ ಪ್ರಭಾವ ನಡೆಯಂಗಿಲ್ಲ. ನಮಗೆ ಹೆಂಗೆ ತಿಳಿಬೇಕ್ರಿ ಅಂದರೆ, ಗೋಡೆ ಸೂಕ್ಷ್ಮ ಸ್ಥೂಲ ಅದ, ಒಳಗೆ ಬೈಲಾದಲ್ಲ. ಗೋಡೆಯನ್ನು ಮುಟ್ಟಿದಂಗೆ ಈ ಬೈಲನ್ನು ಯಾರನ್ನ ಮುಟ್ಟಿರೇನು? ಮುಟ್ಟಿದ್ದು ನಿಮಗೆ ಗೊತ್ತಾಗದೇನು? ನಮ್ಮ ಕೈ ಅಲಗಾಡೋದು ಗೊತ್ತಾಗ್ತದೆ, ಆದರೆ ಬೈಲು ಸ್ಪರ್ಶ ಮಾಡಿಲ್ಲ ಇದುವರೆಗೂ. ಯಾಕ? ಇದು ಸ್ಥೂಲ ಅದ, ಅದು ಸೂಕ್ಷ್ಮ ಅದ. ಇದರಂತೆ ನಾವು ಭೌತಿಕ ವಸ್ತುವಾದ ಆಕಾಶವೇ ಹೀಗಿರುವಾಗ, ಆಕಾಶ ಭೌತಿಕ ವಸ್ತು, ಪಂಚಮಹಾಭೂತದ ಒಂದು ಭೂತ ಭೌತಿಕ ವಸ್ತು. ಭೌತಿಕ ವಸ್ತುವಿನಲ್ಲಿ ಅತಿ ಸೂಕ್ಷ್ಮವಾದದ್ದು. ಇಂಥ ಸೂಕ್ಷ್ಮವಾದ ಭೌತಿಕ ವಸ್ತುವಿಗೆ ಈ ಧೂಳು ಆಕಾಶಕ್ಕೆ ತಟ್ಟಂಗಿಲ್ಲ ಅಂದಾಗ, ಹೀಗಿರುವಾಗ ಅಭೌತಿಕವಾದ ಆತ್ಮನ ವಸ್ತುವನ್ನು ನಾವು ಹೇಳಬೇಕಾಗಿಲ್ಲ. ಅದು ಸ್ಥೂಲನಲ್ಲ, ಅದು ಸೂಕ್ಷ್ಮ ಅಲ್ಲ. ಸೂಕ್ಷ್ಮದಕ್ಕಿಂತ ಅತಿ ಸೂಕ್ಷ್ಮ. ಅತಿ ಸೂಕ್ಷ್ಮ ಅಂದ್ರೆ ಏನು? ಕಾಣಲಾರ್ದಂತ. ಸ್ಥೂಲ ಕಾಣ್ತದ, ಸೂಕ್ಷ್ಮ ಬಹಳ ಕಷ್ಟಪಟ್ಟರೆ ಕಾಣ್ತದ. ಅತಿ ಸೂಕ್ಷ್ಮ ಅಂತೂ ನೀ ಎಷ್ಟು ಕಷ್ಟಪಟ್ಟರು ಕೂಡ ಅದು ಕಾಣೋದಿಲ್ಲ. ಆಕಾಶ ಯಾಕೆ ಕಾಣಲ್ಲ? ಅತ್ಯಂತ ಸೂಕ್ಷ್ಮ ಆದದು. ಹೀಗಿರುವಾಗ
ತಾನಿರುವ ದೇಹಿಯ ಕ್ರಿಯಾಕಲಾಪಗಳಿಗೆ ನೀನು ಹೇಗಿದ್ದೆ? ಅತಿ ಅತಿ ಅತ್ಯಂತ ಸೂಕ್ಷ್ಮವಾಗಿದ್ದೆ ಅಂತ. ಯಾರು? ನಾವು. ಅದಕ್ಕೆ ಅವರು ಬರೆದಲ್ಲ ಮಹಾತ್ಮರು, ಅದನ್ನು ಹೆಂಗೆ ಹೇಳಬೇಕಂದ್ರೆ ಸುಮ್ಮನೆ ಹೇಳಿದರು. ವಾಲಾಗ್ರ ದಶಭಾಗದೊಳು ಅಂದರು. ಕೂದಲಿನ ಒಂದು ಭಾಗದ 100 ಭಾಗವನ್ನು ಮಾಡಿದಾಗ ಒಂದು ಭಾಗ ನಿನಗೆ ಕಂಡ್ರೆ ಅದರಂಗ ನೋಡಿ ಜೀವಾತ್ಮ ಅಂದರು. ಅಂಥದರ ಮೇಲೆ ಸ್ಥೂಲವಾದ ದೇಹ, ಸ್ಥೂಲವಾದ ಕರ್ಮ, ಇವೆಲ್ಲ ನಿನ್ನ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಮೇಲೆ ಏನು ಮಾಡಂಗಿಲ್ಲ. ಅಂದರೆ ಆಚ್ಛಾದನ ಅಂದರೆ ಮುಚ್ಚುವ ತಾಕತ್ತು, ಶಕ್ತಿ ನಿನ್ನಲ್ಲಿ ಇಲ್ಲ, ಅವುಗಳಲ್ಲಿಲ್ಲ. ಅದಕ್ಕಾಗಿ ದೇಹದ ಕ್ರಿಯಾ ಕರ್ಮಗಳಿಗೆ ನಾವು ಕರ್ಮ ಮೊದಲು, ಕ್ರಿಯೆ ಮೊದಲು ಅಂದರೆ ಅದು ಕ್ರಿಯೆನೇ ಮೊದಲು. ಕ್ರಿಯೆ ಯಾವಾಗ ಉತ್ಪತ್ತಿ ಆಗ್ತದೆ? ಮನಸ್ಸಿನಲ್ಲಿ ಕ್ರಿಯೆ ಮಾಡಬೇಕಂದ್ರೆ ಕರ್ಮ ಪ್ರಾರಂಭ ಆಗ್ತದೆ. ಅಂದರೆ ಕ್ರಿಯೆ ಮಾಡುವಂಥ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು, ಕ್ರಿಯೆದ ಸಂಕಲ್ಪ ಮಾಡಿದ ಮನಸ್ಸು, ಈ ಯಾವ ಧರ್ಮಗಳು ಕೂಡ ಆತ್ಮನಿಗೆ ಸೂಕ್ಷ್ಮನ ಆಚ್ಛಾದನ ಮಾಡೋದಿಲ್ಲ ಅಂತ. ಹೀಗಾಗಿ ಪಕ್ಷಿ ಕ್ರಿಮಿ ಕೀಟಾದಿ ಶರೀರಗಳಲ್ಲಿರುವ ಅವುಗಳ ಕ್ರಿಯೆಗಳಿಗೆ ಆತ್ಮನ ಸಂಗನು. ಇದು ತಿಳಿಲಿಲ್ಲ ಅಂದ್ರೆ ಬುಡ್ರಪ್ಪ ನೀವು. ಪಕ್ಷಿ ದೇಹ ಚಿಕ್ಕದಾದ, ಕ್ರಿಮಿ ಚಿಕ್ಕದಾದ, ಇರುವೆ ಅತಿ ಚಿಕ್ಕದಾದ. ಇರುವೆನೇ ಕಣ್ಣಿಗೆ ಕಾಣಂಗಿಲ್ಲ. ಆ ಇರುವೆ ಒಳಗಿರುವಂಥ ಸೂಕ್ಷ್ಮ ಒಳಗಿದ್ದೆಲ್ಲ ಇದ್ದೇಲೆ ನೀನು ಅಂದ್ರೆ ಅದು ಎಷ್ಟು ಸಣ್ಣದ ಅಂತ ನೀವೇ ನೋಡ್ರಂತ. ಸ್ಥೂಲವಾದ ಇರುವೇನೇ ಕಾಣಂಗಿಲ್ಲ. ಕೆಂಪಿರುವೆ ಅಂತ ಇರ್ತಾವ, ಅವಂತೂ ಭಾಳ ಕಾಣಂಗಿಲ್ಲ. ಅವೇ ಕಾಣಲಾರ್ದಂಗ ಇದ್ದಾಗ ಸೂಕ್ಷ್ಮವಾಗಿ ಒಳಗಾದಲ್ಲ ಒಂದು ಆತ್ಮ, ಅದು ಅವುಗಳ ಕ್ರಿಯೆಗಳಿಗೆ ಆತ್ಮನ ಸಂಗನು. ಅವು ಏನು ಕ್ರಿಯೆ ಮಾಡ್ತಾವ? ಆತ್ಮ ಅಲ್ಲಿ ಇದ್ದು ಅಸಂಗ, ಅಂದರೆ ಅವನು ಭಾಳ ಸೂಕ್ಷ್ಮನಂತ. ಹಾಗಾಗಿ ಶ್ರೀ ವಿವೇಕಾನಂದ ಮಹಾಸ್ವಾಮಿಗಳು ಒಂದು ಪ್ರಸಂಗದಲ್ಲಿ, ಭಗವಂತ ನನಗೆಷ್ಟು ಜನ್ಮ ನಿನ್ನೆ ಆಗದಿದ್ದು ಬಂದರೂ ಕೂಡ ಏನು ಕೇಳ್ದ ಅಂದರೆ, ನನಗೆ ಯಾವ ಜನ್ಮದಲ್ಲಿ ನಾನಿದ್ದರೂ ಕೂಡ ದೇಹದ ಸಂಘದ ಕಡೆಗೆ ನನ್ನ ಬುದ್ಧಿ ಹೋಗದಂತೆ ಅಸಂಗನಾಗಿ ಇರುವಂಥ ಬುದ್ಧಿಯನ್ನು ದಯಪಾಲಿಸು ಭಗವಂತ ಅಂತ. ಎಷ್ಟು ಜನ್ಮ ಬಂದರೂ ಪರವಾಗಿಲ್ಲ, ನನಗೆ ಸಂಬಂಧ ಇಲ್ಲ, ಜನ್ಮ ಬಂದರೂ ಬರಲಿ ಅಂತ ನಿನ್ನೆ ಅದೇ ವಿವೇಕಾನಂದರು ಹೇಳಿದರು. ಅದೇ ವಿವೇಕಾನಂದರು ಇಲ್ಲಿ ವಿಚಾರ ಮಾಡಿ ಹೇಳ್ತಾರೆ, ಅಸಂಗ ಸ್ವಭಾವವನ್ನು ಮರೆಯದಂತೆ, ದೇಹದಲ್ಲಿ ನಾನು ಕೂಡದಂತೆ. ಅತ್ತೆ ದಯಪಾಲಿಸು ಅಂದರೆ ಆ ಜ್ಞಾನವನ್ನು ಕೊಡು ಅಂದ್ರು ಅವರು. ಜ್ಞಾನವನ್ನು ಕೊಡು, ಮತ್ತೆ ಮರೆವೆಯನ್ನು ಕೊಡಬೇಡ, ಅಜ್ಞಾನವನ್ನು ಬೇಡಂಗಿಲ್ಲ, ಅಂಥ ಜ್ಞಾನವನ್ನೇ ದಯಪಾಲಿಸು ಅಂತ. ಆತ್ಮನು ಅಸಂಗನೆಂಬ ಭಾವವು ದೃಢ ಆಯಿತಂದರೆ ಶರೀರಗಳಿಗೂ ಜನ್ಮಗಳಿಗೂ ಭಯಪಡಬೇಕಾದ ಅಗತ್ಯವಿಲ್ಲ. ಶರೀರ ಕೂಡ ನಾವು ಭಯಪಡಂಗಿಲ್ಲ, ಶರೀರಕ್ಕೆ ಬರುವಂಥ ಮರಣ ಕೂಡ ನಾವು ಭಯಪಡಂಗಿಲ್ಲ. ಎರಡು ಒಂದೇ, ಹಳೆಯಲ್ಲ ಮಗನ ಗಂಡ ಅಂತ. ಶರೀರ ಭಯನೇ ಇಲ್ಲ ಅಂದರೆ ಮರಣ ಭಯ ಆಗಿರ್ತದೆ. ಮರಣ ಭಯ ಇಲ್ಲ ಅಂದರೆ ಶರೀರ ಭಯ ಇಲ್ಲ ಅಂತ ಅರ್ಥ. ಮುಂದಿನ ಸೂತ್ರದಲ್ಲಿ ಹೇಳಿದಂತೆ ಯಥಾ ಪ್ರಕಾಶತೇಕ ಅಂತೇನು ಹೇಳಿದರು, ಅಲ್ಲಿ ಬ್ರಹ್ಮವಿದ್ಯಾ ಪ್ರಕಾಶದಲ್ಲೇ ರಮಿಸುವ ಆತ್ಮಜ್ಞಾನಿ ಎಲ್ಲಿ ವಿಶ್ರಾಂತಿ ಧಾಮ ಅಂದರೆ, ಅವರಿಗೆ ಇಂಥ ಮಠ ಅಥವಾ ಇಂಥ ಪರ್ವತ, ಇಂಥ ಗುಹೆ ಅಥವಾ ಇಂಥ ಕುಟೀರದಲ್ಲಿ ಅಥವಾ
ಗಂಗಾ ತೀರದಲ್ಲಿ, ಸ್ಮಶಾನದಲ್ಲಿ, ಕೈಲಾಸದಲ್ಲಿ, ಕಾಶಿಯಲ್ಲಿ ಅವರು ವಿಶ್ರಾಂತಿ ಹೋಗಿ ಪಡೆಯೋದಿಲ್ಲ. ಅವ್ರ ವಿಶ್ರಾಂತಿ ಎಲ್ಲಿ ಅಂದರೆ, ಒಬ್ಬ ಸೂರ್ಯನೇ ಈ ಜಗತ್ತೆಲ್ಲವನ್ನ ಪ್ರಕಾಶ ಮಾಡುವಂತೆ, ಒಬ್ಬ ಸೂರ್ಯ ಅಲ್ಲ, ಅದರಂತೆ ಮಹಾಭೂತದಿಂದ ಹಿಡಿದು ದ್ವಿತೀಯವರೆಗಿರುವ ಕ್ಷೇತ್ರವನ್ನೆಲ್ಲ ಒಬ್ಬನೇ ಕ್ಷೇತ್ರಜ್ಞನು ಪ್ರಕಾಶ ಮಾಡುತ್ತಾನೆ. ಒಬ್ಬನೇ ನೋಡು, ಇಬ್ಬರಿಲ್ಲ. ಇಬ್ರು, ಮೂರು, 10, 11, 33 ಕೋಟಿ ಅವ್ರ ದೇವತೆಗಳಿಗೆ ಹೇಳಿದ್ದೀವಿನ ಆತ್ಮನಿಗೆಲ್ಲ. ಇಂದ್ರಿಯ ಅಧಿದೇವತೆಗಳು ಆರಂತ ಬರೆದಾರಲ್ಲ, ನೇತ್ರಕ್ಕೊಬ್ಬ, ಶ್ರೋತ್ರಕ್ಕೊಬ್ಬ, ಅವರು ಬೇರೆ ಬೇರೆ. ಆದರೆ ಆತ್ಮ ಒಂದೊಂದು ಇಂದ್ರಿಯಕ್ಕೆ ಒಬ್ಬೊಬ್ಬ ಆತ್ಮ ಇಲ್ಲ, ಒಬ್ಬನೇ ಅಂತ. ಅದಕ್ಕೆ ಬಹಳ ಸಲ ಹೇಗೆ ಅಂದರೆ, ಆಕಾಶದೊಳಿರುವ ಚಂದ್ರನೊಬ್ಬನೇ ಜಲ ತುಂಬಿದ ಕುಂಭದೊಳು ಕುಂಬಿಸಿ ಹಲವು ಚಂದ್ರಮರು ತೋರಿದಂತೆ ಎಂದು. ಒಬ್ಬನೇನಿಲ್ಲ. ಅದರಂತೆ ಇಲ್ಲಿ ಎರಡನೆಯ ಮಾತನ್ನು ಹೇಳಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಈ ಒಂದು ದೃಷ್ಟಾಂತದಂತೆ ಆಕಾಶದಂತೆ ಸತ್ತು, ಆಕಾಶ ಯಾವಾಗಲಾದಲ್ಲ, ಸೂರ್ಯನಂತೆ ಚಿತ್ತು ಇಲ್ಲಿ ಅರ್ಥ ಮಾಡೋದು. ಅಂದರೆ ಆಕಾಶದಂತೆ ಇರುವವನು ಎದ್ದು ರವಿಯಂತೆ ಪ್ರಕಾಶ ಮಾಡುವವನು ಅಂತ ಅರ್ಥ ಮಾಡಬೇಕು. ಆಕಾಶದಂತೆ ಎದ್ದು ರವಿಯಂತೆ, ಸೂರ್ಯನಂತೆ ಪ್ರಕಾಶ ಮಾಡೋನು. ಸೂರ್ಯನಂತೆ ಯಾಕಂದ್ರು, ಸೂರ್ಯ ಹಗಲನ್ನ ಪ್ರಕಾಶ ಮಾಡ್ತಾನೆ, ಹಗಲಿನಲ್ಲಿ, ರಾತ್ರಿಯಲ್ಲಿ ಇಲ್ಲ. ಹಗಲಿನಲ್ಲಿ ಸೂರ್ಯ ಆಕಾಶದಿಂದ ಪ್ರಕಾಶ ಮಾಡ್ತಾನೆ, ರಾತ್ರಿಯಲ್ಲಿ ಆಕಾಶದಲ್ಲಿ ಇಲ್ಲ. ಆದರೆ ಆಕಾಶಲ್ಲೇನು, ಸೂರ್ಯ ಇದ್ದಾಗನು ಆದ ಆಕಾಶ, ಸೂರ್ಯ ಇಲ್ಲದಾಗನು ಆಕಾಶ ಇರೋದು. ಅದಕ್ಕೆ ಸತ್ತು, ಇದು ಚಿತ್ತು. ಅಂದರೆ ಯಾವಾಗಲೂ ಇದ್ದು ಜಗತ್ತನ್ನ ಪ್ರಕಾಶ ಮಾಡುವನಂತ ಅರ್ಥ. ಆಕಾಶದಂತೆ ಇದ್ದು ಸೂರ್ಯನಂತೆ ಪ್ರಕಾಶ ಮಾಡೋನು. ಹಾಗಾಗಿ ಎಲ್ಲ ಜಗತ್ತಿಗೆ ದೇಶಕ್ಕೆ ಒಬ್ಬನೇ ಸೂರ್ಯನು, ದೇಶಕ್ಕೊಬ್ಬ ಸೂರ್ಯನು, ಒಬ್ಬನೇ ಸೂರ್ಯನು, ಅದರಂತೆ ಒಬ್ಬನೇ ಕ್ಷೇತ್ರಜ್ಞನು, ಒಬ್ಬನೇ ಆತ್ಮ. ಅದರಂತೆ ಸೂರ್ಯನು ಸ್ವಯಂ ಪ್ರಕಾಶನಾಗಿರುವಂತೆ ಕ್ಷೇತ್ರಜ್ಞನು ಸಹ ಸ್ವಯಂ ಪ್ರಕಾಶ. ಯಾಕಂದರೆ ಆಕಾಶದಲ್ಲಿದ್ದಂಥ ಸೂರ್ಯ ತನ್ನಲ್ಲಿರುವಂಥ ಪ್ರಕಾಶ ಶಕ್ತಿಯಿಂದ ಜಗತ್ತು ಬೆಳಗುತ್ತಾನ. ಈಗ ಇಲ್ಲಿಗೆ ತಗೋಕೆ ದೃಷ್ಟಾಂತ. ಯಾಕಂದರೆ ಇಂಥ ಭಾನುಕೋಟಿ ಪ್ರಕಾಶ, ಇಂಥ ಸೂರ್ಯನನ್ನ ಬೆಳಕನ್ನ ಶಕ್ತಿಯನ್ನು ಕೊಡುವಂಥ ಒಬ್ಬ ಆತ್ಮ ಬೇರೆ ಅನ. ಮತ್ತೆ ಇಲ್ಲಿ ಇಷ್ಟಕ್ಕೆ ತಗೋದು. ಅದರಂತೆ ವಸ್ತುಗಳ ಗುಣದೋಷಗಳ ಸಂಘವು ಪ್ರಕಾಶನಾದ ಸೂರ್ಯನಿಗೆ ಇಲ್ಲದಂತೆ ಮಾಡುತ್ತದೆ. ಯಾವಾಗ ಕತ್ತಲು ಏನು ಮಾಡಿತು, ಕತ್ತಲ ದೋಷದಿಂದ ಸೂರ್ಯ ಇಲ್ಲನಂತೆ ಮಾಡಿತು. ಹೌದಲ್ಲ, ಕತ್ತಲಲ್ಲಿ ಇಲ್ದಂಗೆ ಮಾಡಿದ್ದು. ಅವನನ್ನು ನಾಶ ಮಾಡಿಲ್ಲ. ಕತ್ತಲು ಸೂರ್ಯನನ್ನು ನಾಶ ಮಾಡಿದ್ರೆ ಬೆಳಗ್ಗೆ ಸೂರ್ಯೋದಯ ಆಗ್ತಿದ್ದಿಲ್ಲ. ಸತ್ತ ಮೇಲೆ ಮತ್ತೆ ಹುಟ್ಟೇನಂದ್ರೆ ಯಾರು ನಂಬ್ತೀರಿ? ಅಂದ್ರೆ ಏನ್ ಮಾಡ್ತು, ತನ್ನ ಕತ್ತಲ ದೋಷದಿಂದ ಮರೆಮಾಚಿತು ಅಂತ ಅರ್ಥ ಮಾಡಬೇಕು. ಅದಂತೆ ನಮ್ಮ ಪ್ರಕಾಶ ಏನದ, ದೇಹದ ಗುಣಸಂಗ ದೋಷದಿಂದ ಕೂಡದಿದು. ಹೌದಿಲ್ಲ? ಇದಕ್ಕೆ ಏನು ಬಹಳ ದೊಡ್ಡ ದೋಷ ಯಾವುದಂದ್ರೆ ಅಜ್ಞಾನ ದೋಷ. ಕತ್ತಲಂದ್ರೆ ಅಜ್ಞಾನ. ಅದರಂತೆ ಇಲ್ಲಿ ಸಂಘವು ಪ್ರಕಾಶನಾದ ಸೂರ್ಯನಿಗೆ ಇಲ್ಲದಂತೆ ಅದೇನು ಮಾಡಿತು? ಕತ್ತಲು ಸೂರ್ಯ ಇಲ್ಲೇ ನನ್ನುವಂಗ ಮಾಡಿತು. ಸೂರ್ಯನ ನಾಶ ಮಾಡಿಲ್ಲ ನೋಡ್ರಿ. ಅದರಂತೆ
ನಮಗೂ ಕೂಡ ದಾಷ್ಟಾಂತಕ್ಕೆ ಹೋದಾಗ ನಿದ್ರಾ ಅವಸ್ಥೆಯಲ್ಲಿ ಅವಿದ್ಯೆ ನಾನು ಇಲ್ಲೇನು ಅನ್ನುವಂಗ ಮಾಡಿತು. ಮತ್ತೆ ನೀ ಇದ್ದಿಲ್ಲ ಅಂದ್ರೆ ಅವಾಗ ಇದ್ದಿಲ್ಲ, ಇಲ್ಲಂಗೆ ಮಾಡಿದ್ದೆ ಯಾವುದು? ಅಜ್ಞಾನ. ಅದು ಹೋಯ್ತಿಲ್ಲ, ಮತ್ತೆ ನೀ ಇದ್ದಿ. ಅದಕ್ಕಾಗಿ ಕ್ಷೇತ್ರ ಧರ್ಮಗಳು ಪ್ರಕಾಶನಾದ ಕ್ಷೇತ್ರಜ್ಞನಿಗೆ ಇರುವುದಿಲ್ಲ. ಕತ್ತಲು ಸೂರ್ಯನಲ್ಲಿ ಆದೇನ್ರಿ ಅಂದ್ರೆ ಇಲ್ಲ. ಸೂರ್ಯನಲ್ಲಿ ಕತ್ತಲಿದ್ರೆ ಅವನಿಗೆ ಸೂರ್ಯ ಅಂತ ಅನ್ನಂಗಿಲ್ಲ. ಆದೇನು? ಅದರಂತೆ ಪ್ರಕಾಶನಾದ ಕ್ಷೇತ್ರಜ್ಞನಿಗೆ ಇವು ಇಲ್ಲವೇ ಇಲ್ಲ, ಏನೂ ಇಲ್ಲ, ಅಜ್ಞಾನ ಅನ್ನೋದು ಇಲ್ಲವೇ ಇಲ್ಲ. ಆದರೂ ಕೂಡ ನಾವು ಇಲ್ಲ ಅಂತ ಹೆಂಗೆ ತಿಳ್ಕೋಬೇಕಂದ್ರೆ ಅತ್ಯಂತ ಸಮೀಪ ತಂದು ಬಹಳ ಬಹಳ ಸಂಸ್ಕೃತ ಭಾಷೆಯಲ್ಲಿ ವೇದದಲ್ಲಿ ಗುಪ್ತವಾಗಿ ಸಂಸ್ಕೃತ ಭಾಷೆಯಲ್ಲಿ ಅಡಗಿದಂಥ ವಿಚಾರವನ್ನು ನಿಜಗುಣರು ಮೇಲೆ ತಗೊಂಡು ಬಂದು ಹೇಳಿದರು. 3 ಅವಸ್ಥೆ ಏನಾರಿರುತ್ತೆ, ಬೇರೆ ಸಾಕ್ಷಿಕ ನೀನಾಗಿದ್ದವನು. 3 ಅವಸ್ಥೆಗಿದ್ದಲ್ಲ, ಇದ್ದೀವೋ ಇಲ್ಲೋ ಅಂದರೆ 3 ಅವಸ್ಥೆಯ ಗುಣದೋಷ ಅನ್ನುವಂಥದ್ದು ಆತ್ಮ ಮೇಲೆ ಆಗಿದೇನು? ಇಲ್ಲ, ಆಗಿಲ್ಲಲ್ಲ. ಅದಕ್ಕೆ 3 ಅವಸ್ಥೆ ಏನರಿಯುತ್ತ? ಈ ಸೂರ್ಯ ಜಾಗ್ರವನ್ನೇ ಬೆಳಗಬಹುದು ಅಜ್ಞಾನ ದೃಷ್ಟಿಯಲ್ಲಿ, ಹೌದಲ್ಲ? ಕತ್ತಲನ್ನ ಪ್ರಕಾಶ ಮಾಡುವಂತೆ ಶಕ್ತಿ ಇಲ್ಲ ನೋಡ್ರಿ ಸೂರ್ಯನಿಗೆ. ಅದು ಇತ್ತು ಅಂದ್ರೆ ರಾತ್ರಿ ಆಗಬಾರ್ದಾಗಿತ್ತು. ಎಷ್ಟು ಬೇಕು ಅಷ್ಟೇ ತಗೋಬೇಕು. ಅಂದ್ರೆ ನೀನು ಹೇಗಿದ್ದೆ ಅಂದ್ರೆ 3 ಅವಸ್ಥೆಯನ್ನು ನೀನು ಅರಿತಿದ್ದೆ ಅಂದ್ರೆ ಇಂಥ ಅವಸ್ಥೆಯಲ್ಲಿ ಇಲ್ಲ ಅನ್ನಂಗಿಲ್ಲ ನೀನು, ಹೌದು? ಹಾಗಾಗಿ ಮುಂದಿನ ಸೂತ್ರದಲ್ಲಿ ಮತ್ತೆ ಕ್ಷೇತ್ರಜ್ಞಯೋ ಏವಂ ಅಂತರಂ ಜ್ಞಾನಚಕ್ಷುವ ಭೂತ ಪ್ರಕೃತಿ ಮೋಕ್ಷಂ ಚ ಯ ವಿದು ಯಾಂತಿ ತೇ ಪರಂ. ಇಲ್ಲಿ ಹೇಳ್ತಾರ ಏವಂ ಅಂದ್ರೆ ಏಕಂ ಏವಂ, ಅವನು ಈ ರೀತಿ ನೀನಿದ್ದೆಲ್ಲ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಭೇದವನ್ನು ತಿಳಿದಿದ್ದಿ. ಕ್ಷೇತ್ರನಿಗೂ ಕ್ಷೇತ್ರಜ್ಞನಿಗೂ, ದೇಹಕ್ಕೂ ಮತ್ತು ಜೀವಾತ್ಮನಿಗೂ ಏನು ಭೇದ ಅದನ್ನು ತಿಳ್ಕೊಬೇಕಲ್ಲ. ಇಲ್ಲಿ ತಿಳ್ಕೊಂಡಾಗ ಇದು ಕ್ಷೇತ್ರ, ಇದು ಕ್ಷೇತ್ರಜ್ಞ, ಇದು ಜೀವ, ಇದು ದೇಹ ಅಂತ ನಾವು ತಿಳಿಲಿಕ್ಕೆ ಸಾಧ್ಯ. ಇವನ್ನೇ ತಿಳಿಲಾರ್ದ ನಾವೇನು ಮಾಡಿವಿ? ಒಂದೇ ತಿಳ್ಕೊಂಡಿವಿ. ಜನ್ಮ ಜನ್ಮಾಂತರದಿಂದ ಒಂದು ತಿಳಿದ್ವಿ, ಯಾವುದು ದೇಹವನ್ನು ಎಲ್ಲರೂ ತಿಳ್ಕೊಂಡಿವಿ. ತಿಳಿದಿವಿಲ್ಲ? ಶಭಾಷ್ ಅಂತರ ಮಹಾತ್ಮ. ಇಂಥ ಮಾನವ ಉತ್ತಮವಾದ ದುರ್ಲಭವಾದಂಥ ಮಾನವ ದೇಹವನ್ನು ಧರಿಸಿ ದೇಹವನ್ನ ತಿಳ್ಕೊಳ್ಳೋಕ ಇಂಥ ದೇಹ ಹುಟ್ಟಿ ಬರೋದೇನು ಅವಶ್ಯಕತೆ ಇಲ್ಲ. ಮಾನವ ಶರೀರ ಮಾನವನ ಯಾಕೆ ಹುಟ್ಟಬೇಕಾಗಿತ್ತು? ದೇಹ ನಾನೆಂಬ ಬುದ್ಧಿ ಒಂದು ನಾಯಿಗೂ ಆದ, ಹಂದಿಗೂ ಆದ, ಪಕ್ಷಿಗೂ ಆದ, ಪಶುವಿಗಾದ, ಆನೆಗಾದ, ಹುಲಿಗಾದ. ನೀನು ಬಡಿಗೆ ತಗೊಂಡೆ ಅಂದ್ರೆ ಅದು ಪಶು ಓಡೋಗ್ತದೆ. ಯಾಕಂದ್ರೆ ನನಗೆ ಹೊಡಿತಾರ ಅಂತ ಗೊತ್ತು. ಅದಕ್ಕೆ ದೇಹ ನಾನಂತ ಜ್ಞಾನ ಆದಿಲ್ಲ. ಒಂದು ನಾಯಿ ಬಹು ಅಂತಿತ್ತು ಅಂದ್ರೆ ಒಂದು ಕಲ್ಲು ತಗೋ, ಅದು ಓಡೋಗ್ತದೆ. ಯಾಕಂದ್ರೆ ನನಗೆ ಹೊಡಿತಾರ ಅಂತ ದೇಹ ಜ್ಞಾನ ಆದಿಲ್ಲ. ಅಂದ್ರೆ ಒಂದು ಹಾವಿಗೆ ನೀವು ಏನನ್ನ ತೊಂದರೆ ಕೊಟ್ರೆ ನಾನು ಸತ್ತು ಹೋಗ್ತೀನಿ ಅಂತ ಭಾವದಿಂದ ಅತ್ಯಂತ ತೀವ್ರವಾಗಿ ಅದು ಎಲ್ಲಿ ಸಿಕ್ಕಲ್ಲಿ ಹೋಗಿ ರಕ್ಷಣೆ ಮಾಡಕ್ ಪ್ರಯತ್ನ ಮಾಡ್ತದ. ಒಂದು ಸಂಧಿದ್ರೆ ಸಾಕು,
ಅಥವಾ ಇನ್ನೊಂದಿದ್ರು ಸಾಕು, ಏನು ಸಿಗ್ತದ ಅಲ್ಲಿ ಅಡಿಗೆ ಬಿಡ್ತದ. ಯಾಕಂದ್ರೆ ಅದಕ್ಕೆ ಗೊತ್ತಿಲ್ಲ ಶರೀರ ನಾನಂತ ಅಂದಾಗ ಇಲ್ಲಿ ಅವುಗಳಿಗೆ ಆ ಭೇದವನ್ನು ತಿಳ್ಕೊಂಡಿದ್ರೆ ಯಾವ ಹಂದಿ ಕೂಡ ಓಡ್ತಿದ್ದಿಲ್ಲ, ಪಶು ಓಡ್ತಿದ್ದಿಲ್ಲ, ಹುಲಿ ಆನೆ ಹಂದಿ ಕೂಡ ಯಾವತ್ತೂ ದುಃಖ ಪಡ್ತಿದ್ದಿಲ್ಲ. ಆದರೆ ಅವುಗಳಿಗೆ ದೇಹದಲ್ಲಿ ಭೇದ ಗೊತ್ತಿಲ್ಲ. ದೇಹದ ಗುಣ, ಅದರ ಒಳಗಿರ್ತಕ್ಕಂಥ ಜೀವಾತ್ಮನ ಭೇದ ಅರಿವಿಲ್ಲ. ಅರಿವಿಲ್ಲದಕ್ಕೆ ಅವೆಲ್ಲವೂ ಕೂಡ ಮರಣಕ್ಕೆ ತುತ್ತಾಗಿವಿನ ಆತ್ಮಜ್ಞಾನವನ್ನು ಅರಿತುಕೊಂಡು ಮನುಷ್ಯನಂತೆ ಮಹಾದೇವ ಆಗ್ಯವನಿಲ್ಲನ. ಎಲ್ಲಿಯಾದರೂ ಮಹಾತ್ಮರು ಇಂಥ ತಂದೆ ತಾಯಿಯಲ್ಲಿ ನಾವು ಸಿದ್ಧಾರೂಢ ಜನನದಲ್ಲಿ ಹೇಳ್ತೀವಲ್ಲ, ಗುರುಶಾಂತಪ್ಪ ದೇವಮಲ್ಲಮ್ಮನ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಎಲ್ಲರೂ ಮಾನವರಾಗಿ ಹುಟ್ಟಿದ ಮೇಲೆ ಮಹಾತ್ಮರಾಗಿರಂತ ಕೇಳಿವಿಲ್ಲ. ಎಲ್ಲಿಯಾದರೂ ಯಾವ ಜನ್ಮದಾಗ ಒಂದು ಹಂದಿ, ಒಂದು ನಾಯಿ ಅಥವಾ ಒಂದು ಹುಲಿ, ಒಂದು ಚಿರತೆ ಅವು ಆತ್ಮಜ್ಞಾನವನ್ನು ಪಡೆದು ಮುಕ್ತರಾಗ್ಯವಂತೆ ಇಲ್ಯಾನ ವೇದದಲ್ಲಿ ಅಥವಾ ಅನುಭವದಲ್ಲಿ ಆದೇನು ಇಲ್ಲಲ್ಲ. ಯಾಕಿಲ್ಲ ಅಂದರೆ ಈ ಭೇದವನ್ನು ತಿಳಿದುಕೊಳ್ಳಲಿಕ್ಕೆ ಅವಕ್ಕೆ ಸಾಧನೆಗಳಿಲ್ಲ. ಭೇದ ತಿಳಿದುಕೊಳ್ಳಕ್ಕೆ ಸಾಧನೆ ಇಲ್ಲ. ಆ ಎಲ್ಲ ಸಾಧನೆ ಭಗವಂತ ಯಾರಿಗೆ ಕೊಟ್ಟು ಅಂದರೆ ಮಾನವನಿಗೆ ಮಾತ್ರ ಕೊಟ್ಟು ಮಾನವ ಶರೀರದ ಜೊತೆಯಲ್ಲಿ ಅವೆಲ್ಲ ಸಾಧನೆಗಳನ್ನು ಇಟ್ಟು ಹುಟ್ಟಿಸ್ಯಾರ ನಮಗೆ. ಆದರೆ ಆ ಸಾಧನೆಗಳನ್ನು ನಾವು ಬಳಕೆ ಮಾಡಿಕೊಳ್ಳಲಾರದೆ, ಆ ಸಾಧನೆಗಳನ್ನು ತಿಳಿಲಾರದೆ ಏನಾಗಿದೆ ಅಂದರೆ, ಬಹಳ ಸಲ ಹಿಂದೆ ಕೇಳಿರಿ, ಯಾವನೋ ಒಬ್ಬ ವ್ಯಕ್ತಿಗೆ ದಡದ ಮೇಲೆ ಕುಂತಿದ್ದ. ದಡದ ದಂಡಿಗೆ ಕುಂತಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕಲ್ಲಿನ ರಾಶಿ ಇತ್ತಂತ, ರಾಶಿ ಸಣ್ಣ ಸಣ್ಣ ಕಲ್ಲುಗಳು. ಅವನು ಸುಮ್ಮನೆ ಹೊತ್ತು ಹೋಗೋದ್ರಂತ ಒಂದೊಂದು ಹಳ್ಳ ತಗೋದು ನೀರಾಗ ಹಾಕೋದು, ಒಂದು ತಗೊಳ್ಳೋದು ಒಂದು ನೀರಾಗ ಹಾಕೋದು. ಬಹಳ ಹಳ್ಳೆಲ್ಲ ನೀರಾಗ ಹಾಕಿದ. ಇನ್ನೇನು ಕೈಯಲ್ಲಿ ಒಂದು ಉಳುಕಂತೂ ಅದನ್ನು ಸುಮ್ಮನೆ ಕೈಯಾಗೆಲ್ಲ ಅಂತ ತಗೊಂಡು ಮನೆಗೆ ಬಂದ. ಅದು ಭಾಳ ಹೇಳಂಗಿಲ್ಲ, ಪ್ರಭುನು ಭಾಳ ಸಲ ಹೇಳಿದ. ಅದು ಏನಾಯಿತು, ಮನೆಗೆ ತಂದಾಗ ಹಿಂಗೆ ಯಾವುದೋ ಕಾರಣದಿಂದ ಪರೀಕ್ಷಾ ಅಂತ ಹೋದಾಗ ಅದು ವಜ್ರದ ಅರಳಿತ್ತು ನೋಡ್ರಿ, ವಜ್ರದ ಅರಳು. ಅವ್ರಿಗೆ ಇದು ವಜ್ರ ಅದ, ಇದ್ರ ಕಿಮ್ಮತ್ತಾದಂತ ಗೊತ್ತಿಲ್ಲದೆ ನೀರಲ್ಲಿ ಹಾಕಿದ್ನೋ ಗೊತ್ತಿದ್ದ ಹಾಕಿದ್ನೋ ಗೊತ್ತಿಲ್ಲ. ಅದಕ್ಕೆ ಇಂತೆಲ್ಲ ಶ್ರೇಷ್ಠವಾದ ಸಾಧನೆಗಳ ಸಮೇತವಾಗಿ ಮಾನವನು ತನ್ನ ಶ್ರೇಷ್ಠತೆಯನ್ನ, ಇದರ ಬೆಲೆಯನ್ನ ಗೊತ್ತಿಲ್ಲದೆ ಅವನು ಏನು ಮಾಡಿದ ಅಂದರೆ, ಇದೇ ಪ್ರಪಂಚ, ಇದೇ ಸಂಸಾರಕ್ಕಾಗಿ ಅದು ಮೃತ್ಯುಕೋಪದಲ್ಲಿ ಈ ದೇಹಗಳನ್ನು ಎಷ್ಟೋ ಹೋಗೋದು 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 ಬಂದ. ಯಾವತ್ತೂ ಆ ಹರಳು ಏನೇ ಕೈಯಾಗ ಹಿಡಿದಲ್ಲೋ ತಮ್ಮ ಅದೇನಂತ ಹೇಳಿದಾಗ, ಇದು ಕಲ್ಲಂದ ನೋಡಂತ ಅಂದ. ಅವನು ಯಾರಿದ್ದ ಅಂದ್ರೆ ಕೇಳಿದವನು ಅಕ್ಕ ಸಾಲಿಗಿದ್ದ. ಅವನ ಕೈಲಿ ಅಂತ ಕೊಟ್ಟ. ನೋಡಿದ, ಹಳ್ಳು ಸುಮ್ಮನೆ ಯಾಕ, ಇದು ಬೇಕಿದ್ರೆ ಒಂದು 50-100 ರೊಕ್ಕ ಬೇಕಂತ ಕೊಡ್ತಾನಂದ. ಅವನಂದ, ಕಲ್ಲಿಗೆ ರೊಕ್ಕ ಕೊಟ್ರೆ ಎಲ್ಲಿ ಕೇಳಿಲ್ಲ ನಾನು, ರೊಕ್ಕ ಕೊಡ್ತಾನ ಅಂದಾಗ ಅನುಮಾನ ಬಂತು. ಎಲ್ಲ ಕೊಡಂಗಿಲ್ಲ ಅಂದ. ಮತ್ತೆ ಎಲ್ಲಿಗೆ ತಗೊಂಡು ಹೋಗ್ತಿ ಅಂದ. ಮನೆಗೆ ಹೋಯ್ತೀನಿ ಅಂದ. ಮನೆಗೆ ಹೋಗಿ ಏನು ಮಾಡ್ತಂದ, ನಾನು ಹೆಂಡತಿಗೆ ತೋರಿಸ್ತೀನಿ ಅಂದ. ಆಗಲು ಬಿಡ ಅಂದ. ಇದು ದಡದು ಅದು ದಡ್ದೆ, ಮತ್ತೆ ಇವ್ರನ್ನ ಬಲಿಗೆ ಹಾಕೋದೇನು ದೊಡ್ಡ ಮಾತಿಲ್ಲ ಅಂತ ಒಯ್ಯಿ ಅಂದ. ಹೆಂಡತಿಗೆ ಹೋಗಿ ಹೇಳ್ದವ, ನೋಡೋ ಇಷ್ಟು ಕಲ್ಲಿದ್ದು ದಂಡಿಗೆ ಎಲ್ಲ ಹೋಗದೆ, ಸುಮ್ಮನೆ ಖಾಲಿ ಕೈ ಏನಂತ ಹೇಳಿ ಒಂದು ಇಟ್ಕೊಂಡು ಬಂದೆ. ಇದು ಒಬ್ಬ ನೋಡಿದ, ಅದೇನು ನೋಡೋನು ಕೊಡಂದ, ಕೊಟ್ಟೆ.
ಕಲ್ಲು ತೊಗೊಂಡು ಏನು ಮಾಡ್ತಂತ ನಾನು ಅಂದೆ, ಸುಮ್ಮನೆ ಕೊಡು ಅಂತ ಅವನಂದ. ಕೊಟ್ಟ ತಕ್ಷಣ 50 ಬೇಕೋ 100 ಬೇಕೋ 500 ಕೊಡ್ತಾನಂದ ಅವನು. ಅಂದರೆ ಕಲ್ಲಿಗೆ ರೊಕ್ಕ ಕೊಟ್ಟವ್ರು ಯಾರು ನೋಡೇ ಇಲ್ಲ ನಾನು. ಅನುಮಾನ ಬಂದು ನಿನಗೆ ಕೊಡೋಕೆ ಆಕೆ ನೋಡಿದ್ಲು, ಹೌದು ಕಲ್ಲೇ ಆದಲ್ಲ ಆಕೆ, ಅದು ದೊಡ್ಡದೆ. ಅದು ಸ್ವಲ್ಪ ವಿಚಾರ ಬಂತಕ್ಕೆ. ಯಾವಾಗ ಈ ಕಲ್ಲಿಗೆ ರೊಕ್ಕ ಕೊಡ್ತಾನಂದ್ರೆ ಇನ್ನೊಬ್ಬರನ್ನ ಹೋಗಿ ಕೇಳಂದಕ್ಕೆ, ಇನ್ನೊಬ್ಬರು ತೋರಿಸು. ಆವಾಗ ಏನು ಮಾಡ್ದ, ಹಿಂಗೆ ಅವರಿಂದ ಇವರಿಂದ ತೋರಿಸಿ ಒಬ್ಬನ 50,000 ಅಂದ, ಒಬ್ಬನ 1,00,000 ಕೊಡ್ತನಂದ. ಇದು ಗಮತ್ ಆದಲೇ ಅಂತ ತಿಳ್ಕೊಂಡು ಬಂಗಾರದ ಅಂಗಡಿಗೆ ಹೋದ. ಅಲ್ಲಿ ಇಷ್ಟು ಕೊಡ್ತು ಅಂದರು. ಅದು ಬಿಟ್ಟ ವಜ್ರದ ಅಂಗಡಿಗೆ ಹೋದ. ಆವಾಗ ಅದು ನೋಡಿ ಹೇಳಿದ್ರು, ಇಲ್ಲಿವರೆಗೂ ನೀನು ಎಲ್ಲರಲ್ಲೇ ತಿರುಗಿ ನಮ್ಮಲ್ಲಿ ಬಂದಿದೆ ಅಂತ ಗೊತ್ತು. ವಜ್ರದ ಅಂಗಡಿ ಜ್ಞಾನ ಇಲ್ಲಂದ್ರೆ ಯಾರು ಬರ್ತಾರೆ ಇಲ್ಲಿಗೆ? ಯಾರ್ಯಾರು ಎಷ್ಟೆಷ್ಟು ಕೊಡ್ತು ಅಂದರೆ ಹೇಳಂದ್ರೆ ಅವರು. ಆತ 1,00,000, 2,00,000, 5,00,000 ಹಿಂಗೆ 500ರಿಂದ 50ರಿಂದ ಪ್ರಾರಂಭ ಆಗಿ ಇಲ್ಲಿಗೆ ಬಂದದಂದ. ಆವಾಗ ಹೇಳ್ದ, ನಾನು 1 ಕೋಟಿ ಕೊಡ್ತಾನಂದ, 1 ಕೋಟಿ. ಆವಾಗ ಆ ಕೋಟಿ ತಗೊಂಡ. ಯಾಕಂದ್ರೆ ಮೊದಲು ಯಾಕೆ ಹೊಕ್ಕಟ್ಟ, ಅದ್ರ ಬೆಲೆ ಗೊತ್ತಿಲ್ಲ. ಅದಂಗ ಇಲ್ಲಿ ಸಾಧುಗಳು, ಸತ್ಪುರುಷರು, ಅದಕ್ಕಿಂತ ಇನ್ನ ಆತ್ಮಜ್ಞಾನಿಗಳು, ಸತ್ಸಂಗಿಗಳು ಸಹವಾಸ ಮಾಡಿ 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 ಕೊನೆಗೆ ಸದ್ಗುರುಗಳಿಗೆ ಬಂದ. ಆವಾಗ ಕಿಮ್ಮತ್ತು ಕಟ್ಟಿದ. ಎಷ್ಟು ಕಿಮ್ಮತ್ತು ಅಂದರೆ ಇದಕ್ಕೆ ಬೆಲೆ ಕಟ್ಟಲಾಗದಷ್ಟು ಕಿಮ್ಮತ್ತ ನಮ್ಮ ಶರೀರಕ್ಕೆ. ಬೆಲೆನೇ ಕಟ್ಟಂಗಿಲ್ಲ ಅಲ್ರಿ. ಬ್ರಹ್ಮನನ್ನ, ಆತ್ಮನನ್ನ ಸ್ವರೂಪ ಜ್ಞಾನ ಸಾಕ್ಷಾತ್ಕಾರ ಮಾಡಿಕೊಂಡು ತಪಸ್ಸು ಮಾಡಿದವ್ರಿಗೆ ಆಗಿಲ್ಲ, ಯೋಗ ಮಾಡಿದವ್ರಿಗೆ ಆಗಿಲ್ಲ, ಯಜ್ಞ ಮಾಡಿದವ್ರಿಗೆ ಆಗಿಲ್ಲ, ಯಾಗ ಮಾಡಿದವ್ರಿಗೆ ಆಗಿಲ್ಲ. ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಉಗ್ರವಾದ ತಪ್ಪು ಮಾಡಿದ್ರಿಲ್ಲ. ರಾವಣ ಸುತ್ತ ಬೆಂಕಿಯನ್ನ ಅಗ್ನಿಕುಂಡವನ್ನ ಮಾಡಿಕೊಂಡು 5,000 ವರ್ಷ ಒಂಟಿ ಕಾಲಿನ ಮೇಲೆ ತಪಸ್ಸು ಮಾಡಿದಂಥವ್. ಅಂಥವ್ರು ಯಾರಿಗೂ ಅಸಾಧ್ಯವಾದದ್ದು ನಿನಗೆ ಸಾಧ್ಯ ಆದಂದ್ರೆ ನಿನಗೆ ಬೆಲೆ ಕಟ್ಟಕ್ಕಾಗ್ತದ? ನೀ ಬ್ರಹ್ಮ ಇದ್ಯಲ್ಲ, ಅವನು ಬ್ರಹ್ಮನ ಕಾಣಕ್ಕೆ ತಪಸ್ಸು ಮಾಡಿದ್ರು, ನೀನು ಬ್ರಹ್ಮನೇ ಆಗಿದ್ದೆಲ್ಲ. ಅವಾಗ ಹೇಳಿದ್ರು, ಇದು ಬೇರೆ ವಸ್ತು ಇದ್ದಂಗೆಲ್ಲ, ಇದು ವಜ್ರಾದ ಅಂತ ಹೇಳಿದ್ರು. ಅವಾಗ ಸದ್ಗುರು ಹೇಳ್ದ, ಇದು ಬ್ರಹ್ಮ ಆತ್ಮ ಅದೋ ತಮ್ಮನ್ನ. ಅದರಂತೆ ಇಲ್ಲಿ ಕೂಡ ನಾವು ಸಂಘ, ಗುಣದೋಷಗಳ ಸಂಘ ಪ್ರಕಾಶಮಾನ ಸೂರ್ಯನಿಗೆ ಇಲ್ಲದಂತೆ. ಅದಕ್ಕೆ ಇಲ್ಲಿ ಹೇಳಿದರು 34ನೇ ಸೂತ್ರದಲ್ಲಿ, ಅರ್ಜುನ, ಈ ಕ್ಷೇತ್ರಜ್ಞನ ಭೇದವನ್ನು ಭೂತ ಭೌತಿಕ ರೂಪವಾದ ಮಾಯಾ ಪ್ರಕೃತಿಯಿಂದ ಬಿಡುಗಡೆಯಾಗಿರುವ ಉಪಾಯ. ಇದು ಎಲ್ಲಿಂದ ಬಿಡುಗಡೆ ಆಗ್ಯದ ಅಂದರೆ ಮಾಯಾ ಪ್ರಕೃತಿ, ಮಹತತ್ವ, ತ್ರಿಗುಣಾಂಕಾರ, ಭೂತಾದಿ ಅಹಂಕಾರ, ಭೂತಾದಿ ಅಹಂಕಾರದಿಂದ ಪಂಚಮಹಾಭೂತ, ಅವುಗಳಿಂದ ಇದು ಬಿಡುಗಡೆಯಾಗಿದೆ. ಅಲ್ಲಿಂದ ಬಿಡುಗಡೆ ಆಗಿದೆ ಇದು. ಆ ಕಾರಣದಿಂದ ಉಪಾಯವನ್ನು ಜ್ಞಾನ ನೇತ್ರದಿಂದ ತಿಳಿದವನು. ಇದು ಎಲ್ಲಿಂದ ಬಿಡುಗಡೆ ಸೃಷ್ಟಿ ಅಂತ. ಎಲ್ಲಿಂದ ಸೃಷ್ಟಿ ಆಗದೆ ಇದು? ಬ್ರಹ್ಮನಿಂದ ಸೃಷ್ಟಿ ಆಗಿಲ್ಲ ಇದು. ಬ್ರಹ್ಮ ಸೃಷ್ಟಿ ಮಾಡ್ಯಾನಂದ್ರೆ ಯಾವಾಗಲೂ ಸೃಷ್ಟಿ ಮಾಡ್ಕೊಂತ ಕುಂದ್ಬೇಕಾಗ್ತದೆ. ಒಬ್ಬ ವ್ಯಾಪಾರಿಸ್ತಾನ, ಅಂಗಡಿಗೆ ವ್ಯಾಪಾರ ನಡೆದ, ಮಾಲ್ ಖಾಲಿ ಆದಂಗೆಲ್ಲ ಒಂದ್ ಕಡೆ ತರಬೇಕಾಗ್ತದ. ಮತ್ತೆ ಇದೇ ಆಯ್ತಲ್ಲ, ಅವನಿಗೆ ಖಾಲಿ ಆಯ್ತು ತರಬೇಕು, ಖಾಲಿ ಇತ್ತು ತುಂಬಿತು. ಈ ವ್ಯಾಪಾರ ಅವನಿಗೆ ಹೇಳಬೇಕಾಗ್ತದ. ಆ ಕಾರಣದಿಂದ ಉಪಾಯವನ್ನು ಇಲ್ಲಿ ಬಹಳ ಮಹತ್ವ ಅದ. ಇವತ್ತು ನಾವು ಸರಳ ಮೇಡಮ್ ಅವರು ನಾವು ಮಾತಾಡ್ತಾ ಇದ್ವಿ, 1 ತಾಸು ಇದನ್ನ ಮಾತಾಡಿ ಬರೀ ಉಪಾಯದ ಬಗ್ಗೆ, ಬರೀ ಉಪಾಯ.
ಉಪಾಯ ಯಾರಲ್ಲಿ ಆದ ಇದು ಉಪಾಯ? ಈ ಉಪಾಯ ಬ್ರಹ್ಮನಲ್ಲಿ ಇಲ್ಲ, ವಿಷ್ಣುವಿನಲ್ಲಿ ಇಲ್ಲ, ರುದ್ರನಲ್ಲಿ ಇಲ್ಲ, ಯಾವ ಅಸ್ತ್ರದಲ್ಲಿಲ್ಲ, ಆಯುಧಗಳಿಲ್ಲ, ಮತ್ತು ಯಾವ ದೇಶದಲ್ಲಿ ಸಿಗುವಂತ ವಸ್ತುಗಳಲ್ಲ ಇದು. ಯಾಕಂದ್ರೆ ಒಂದು ಯಾವುದನ್ನ ಒಂದು ನಾಶ ಮಾಡಬೇಕಾಗುತ್ತಂದ್ರೆ ಅದಕ್ಕೆ ಒಂದು ಉಪಾಯದಿಂದ ಸಾಧನ ಬೇಕು. ಬರೀ ಉಪಾಯ ಕೆಲಸ ಕೊಡಂಗಿಲ್ಲ. ಹಾವು ಅಂತಂದ್ರೆ ಅದು ನಾಶ ಆಗ್ಬೇಕಾದ್ರೆ ಒಂದು ಬಡಿಗಾದ್ರೆ ಬೇಕಲ್ಲ ನಿನ್ನ ಕೈಯಾಗ. ಏನು ಕೈಯಾಗಿಡು ಹೊಡಿತೇನೆ ನೀನು? ಹಾವಂತ ಗೊತ್ತಾಗ್ಯದ, ಅದಕ್ಕೊಂದು ಸಾಧನ ಬೇಕು ಕೈಯಲ್ಲಿ. ಅದರಂತೆ ಒಬ್ಬ ಬೇಟೆಗಾರ ಒಬ್ಬ ಪ್ರಾಣಿಯನ್ನ ಬೇಟೆ ಆಡ್ತಾನ, ನಾಶ ಮಾಡ್ತಾನ ಅಂದ್ರೆ ಅವನು ಉಪಾಯ ಮಾಡೇ ಅದನ್ನು ನಾಶ ಮಾಡ್ತಾನೆ. ಆನೆಯನ್ನು ಹಿಡಿಬೇಕಾದ್ರೆ ಒಂದು ಉಪಾಯ ಅದ, ಚಿಗರಿ ಹಿಡಿಬೇಕಾದ್ರೆ ಒಂದು ಉಪಾಯ ಅದ, ಮಲ ಹಿಡಿಬೇಕಾದ್ರೆ ಒಂದು ಉಪಾಯ ಅದ. ನಿಮಗೆಲ್ಲ ಗೊತ್ತಾವ. ಆನೆ ಹಿಡಿಬೇಕಾದ್ರೆ ಮಲ ಹಿಡ್ದಂಗೆ ಹಿಡಿಯಕಾಗ್ತದೇನು? ಅದಕ್ಕೊಂದು ದೊಡ್ಡ ತೆಗ್ಗ ತೋಡಬೇಕು, ಅದನ್ನ ಮೇಲೆ ಮತ್ತೆ ಛತ್ತ ಹಾಕ್ಬೇಕು, ಸ್ವಲ್ಪ ಬೀಜಗಳು ಹಾಕಿ ಹುಲ್ಲುಗಳನ್ನು ಬೆಳೆಸಬೇಕು, ಹೌದಲ್ಲ? ಆ ಕಡೆ ಒಂದು ಹೆಣ್ಣು ಆನೆಯನ್ನು ನಿಲ್ಲಿಸಬೇಕು, ಈ ಕಡೆಯಿಂದ ಮದವೇರಿದ ಆನೆಯನ್ನು ಓಡಿಸ್ತಾ ಬರಬೇಕು. ಅದು ಓಡ್ತಾ ಎಲ್ಲಿ ಅದರ ಮೇಲೆ ಕಾಲಿಟ್ಟಿರ್ಬೇಕು. ಅದಕ್ಕಾಗಿ ಅದರ ಮೇಲೆ ಸೀದಾ ಅದು ಹೆಣ್ಣು ಆನೆಯನ್ನ ಕಟ್ಟಿರ್ತದೆ. ಅದು ಸ್ಪರ್ಶ ಮಾಡಬೇಕಂತ ಉತ್ಕಟ ಇಚ್ಛೆಯಿಂದ ಯಾವುದರ ಲೆಕ್ಕಿಸದೆ ಆ ಒಳಗೆ ಟೊಳ್ಳಾದ, ಮೇಲೆ ಹುಲ್ಲು ಬೆಳೆದದ, ಅದರಲ್ಲಿ ಕಾಲು ಹಿಡ್ತದ, ಕೆಳಗೆ ಬಿದ್ದೋಗ್ತದೆ. ಆವಾಗ ಉಪಾಯದಿಂದ ಅದನ್ನ ಮೇಲಕ್ಕೆ ಎತ್ತಿ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಪಳಗಿಸ್ತಾರ, ಅದನ್ನ ಉಪಯೋಗ ಮಾಡ್ತಾರೆ. ಅದರಂತೆ ಇಲ್ಲಿ ಕೂಡ ಮಾಯಾ ಪ್ರಕೃತಿ ಅಂದ್ರು. ಆ ಮಾಯೆ ಹೇಗಿದೆ ಅಂದ್ರೆ, ಮಾಯೆ ಆನೆ, ಹುಲಿ, ಯಾವ್ದು ಮಲ ಇದ್ದಂಗ ಅದು ಇಲ್ಲ. ಮಾಯೆ ಕೂಡ ನಿರಾಕಾರ ಅದ, ಮಾಯೆಗೆ ಆಕಾರ ಇಲ್ಲ, ಹೌದಿಲ್ಲ? ಆಕಾರ ಇದ್ದಂತ ಯಾವುದನ್ನ ನಾಶ ಮಾಡ್ಬೇಕಂದ್ರೆ ಒಂದು ಸಾಧನ, ಉಪಾಯವನ್ನು ಸಾಧನ ಮಾಡಿಕೊಂಡು ಹೋಗಿ ಅದನ್ನ ಹಿಡಿಬೇಕು, ನಾಶ ಮಾಡಬೇಕು. ಮತ್ತೆ ಕಾಣಲಾರಂತ ಮಾಯೆ ಅದು ಪ್ರಪಂಚದ ಹೊರಗಡೆ ಎಲ್ಲಿ ಇಲ್ಲ, ಎಲ್ಲರ ಅಂತರಂಗದಲ್ಲಿ ಆದ. ಅದು ಕಾಣೋದಿಲ್ಲಲ್ಲ. ಕಾಣದೇ ಇಲ್ಲಂದ್ಮೇಲೆ ಅದನ್ನ ಹೆಂಗ, ಯಾವ ಅಸ್ತ್ರದಿಂದ, ಯಾವ ಆಯುಧದಿಂದ ಅದನ್ನ ನೀವು ಹೊಡಿತೀರಿ, ನಾಶ ಮಾಡ್ತೀರಿ? ಹೌದಿಲ್ಲ? ಅಂಥದನ್ನ ನಾಶ ಮಾಡಬೇಕಾಗಿತ್ತು ಅಂದ್ರೆ ಮತ್ತೆ ಒಂದು ವಿಚಾರ ಅದ. ನೀನು ಹುಲಿನ ಕೊಲ್ಲಬೇಕಾಗಿದ್ರೆ ನೀ ಬಿಟ್ಟಂತ ಸಾಧನದ ಅಸ್ತ್ರಗಳು ಹುಲಿಯನ್ನ ಛೇದನ ಮಾಡ್ತಾವ, ಭಾಗ ಮಾಡಿ, ಶರೀರ ಭಾಗ ಮಾಡಿ ಅದು ನಾಶ ಆಗ್ತದೆ. ಅದರ ಮಾಯೆ ಎಲ್ಲರ ನವರಂಧ್ರಪುರೆ ಎಲ್ಲರ ದೇಹದಲ್ಲಿ ಆದ. ಅದು ಯಾರಿಗೆ ಕಾಣ್ತದ್ರಿ ಅಂದ್ರೆ ಜ್ಞಾನ ನೇತ್ರಕ್ಕೆ ಮಾತ್ರ ಆ ಮಾಯೆ ಕಾಣ್ತದ. ಜ್ಞಾನ ನೇತ್ರಕ್ಕೆ ಮಾಯೆ ಕಾಣೋದು, ಒಳಗೆ ಒಂದು ಮಾಯ ಆದ. ಜ್ಞಾನ ನೇತ್ರ ಯಾರಿಗಾದ್ರಿ ಅಂದ್ರೆ ಆ ಜ್ಞಾನ ನೇತ್ರವನ್ನ ಪಡೆದುಕೊಂಡು ಬ್ರಹ್ಮ ಸ್ವರೂಪಿಗಳಾದ ಬ್ರಹ್ಮನಿಷ್ಠ ಸದ್ಗುರುಗಳಲ್ಲಿ ಆದ ವಿನ ಮತ್ತೊಬ್ಬರಿಲ್ಲಲ್ಲ. ಆದರೆ ನಾವು ವಿಚಾರಕ್ಕೆ ಹೋದಾಗ ಮಹಾಭಾರತದಲ್ಲಿ ಅರ್ಜುನನಲ್ಲಿ ಇರ್ತಕ್ಕಂಥ ಅಸ್ತ್ರ ಶಸ್ತ್ರಗಳು ಅರ್ಜುನನ ಬಿಟ್ಟು ಬೇರೆಯವ್ರ ಕಡೆ ಅಭಾವಿದ್ದು. ಯಾಕಂದ್ರೆ ಶಿವನನ್ನ ಕುರಿತು ತಪಸ್ಸನ್ನು ಮಾಡಿ ಪಾಶುಪತಾಸ್ತ್ರಗಳನ್ನ ಪಡೆದಾನಂತ
ಒಂದು ಕಡೆ ಅಸ್ತ್ರಗಳನ್ನು ಪಡೆದ, ಭಕ್ತಿಯನ್ನು ಮಾಡಿ ಇಷ್ಟಲಿಂಗವನ್ನು ಪಡೆದ. ಯಾರು? ಅರ್ಜುನ. ಹೌದಲ್ಲ? ಇಷ್ಟೆಲ್ಲ ಇದ್ದು ಅವನಲ್ಲಿ ಅಂಥ ಭಕ್ತಿ ಇತ್ತು, ಅಂಥ ಜ್ಞಾನನಿತ್ತು. ಆಮೇಲೆ ಅಂತಂಥ ಪರಮಾತ್ಮನ ಕೈಯಲ್ಲಿದ್ದ ಅಸ್ತ್ರಗಳಿದ್ವಲ್ಲ. ಇದ್ರೂ ಕೂಡ ಮಹಾಭಾರತ ಯುದ್ಧ ನಡೆದಾಗ ಅವನಿಗೆ ಅಧೈರ್ಯ ಆಯಿತು. ಅಧೈರ್ಯ ಆಯ್ತಿಲ್ಲ. ಇವೆಲ್ಲ ಇದ್ರೂ ಕೂಡ ಕೊನೆಗೆ ಭಗವಂತ ಬೇಕಾಯ್ತು ಯುದ್ಧಕ್ಕೆಲ್ಲಕ. ಕೃಷ್ಣ ಬೇಕಾಗಿಲ್ಲ ಅಲ್ಲಿ. ಅಂದ್ರೆ ಯಾರ ಕಡೆ ಆದ ಉಪಾಯ ಅಂದರೆ ಕೃಷ್ಣನ ಕಡೆ ಉಪಾಯ ಇತ್ತು. ಅದಂತೆ ಮಾಯಾಮೃಗವನ್ನ ನಾಶ ಮಾಡುವಂಥ ಉಪಾಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಮಾತ್ರ ಅದ. ಅದಕ್ಕೆ ಗುರುವಿಗೆ ಯಾಕೆ ಶ್ರೇಷ್ಠತೆ ಬಂದದ ಜಗತ್ತಿಗೆ? ಸುಮ್ಮನೆ ಬಂದಿಲ್ಲ ಇದು. ಆವಾಗ ಆತ ಏನು ಮಾಡ್ತಾನಂದ್ರೆ, ಅರ್ಜುನ ಭಗವಂತನ ಕಡೆಯಿಂದ ಅವನಿಗೆ ಯುದ್ಧ ಮಾಡಿಲ್ಲ, ಇದು ಮಾಡೋಂದ ಮಾಡಿದ. ಎಲ್ಲರ ದೇಹವನ್ನು ನಷ್ಟ ಆದವು, ಯುದ್ಧದಾಗ ಸತ್ತೋದ್ರ ವಿನ. ಆದರೆ ಗುರುವಿನ ಉಪಾಯ ಹೇಗಿದಂದ್ರೆ, ನೀವು ಬದುಕಿರಬೇಕು, ನಿನ್ನಲ್ಲಿರುವಂಥ ಮಾಯ ಸತ್ತಿರಬೇಕು. ಬ್ರಹ್ಮಜ್ಞಾನ ಆದಮೇಲೆ ಎಲ್ಲರೂ ಸತ್ತೋಗಿದ್ರೆ ಗತಿ ಏನಿತ್ತು? ಬ್ರಹ್ಮಜ್ಞಾನ ಬೋಧ ಮಾಡ್ಯಾರ ಗುರುಗಳು. ಅವರು ಬ್ರಹ್ಮಸ್ವರೂಪ ಆದಮೇಲೆ ಅವರು ಸತ್ತೋಗಿದ್ರೆ ಪರಂಪರೆ ಉಳಿತಿದ್ದಿಲ್ಲ ಜಗತ್ತಿನಲ್ಲಿ. ಅಂದ್ರೆ ಏನು? ಅಜ್ಞಾನ ಸತ್ತಿರಬೇಕು, ಜ್ಞಾನ ಉಳಿದಿರ್ಬೇಕು. ಯಾರು ಯುದ್ಧ ಮಾಡ್ಯಾರಂದ್ರೆ ಶರೀರ ಬದುಕಿ ಯಾರನ್ನು ಕೊಲ್ಯಾರೇನು? ಸತ್ತನಪ್ಪ ಅವ್ರು ಬದುಕಾರಂತ ಎಲ್ಲೇನು ಕೇಳಿರಿ? ಸತ್ತಾನಂದ್ರೆ ಬದುಕಿಲ್ಲ ಅಂತ ಅರ್ಥ. 11 ಅಕ್ಷೋಣಿ ಸೈನ್ಯ ಸತ್ತೋದ್ಮೇಲೆ ಮತ್ತೆ ಬದುಕರೇನವರು? ಬದುಕಲಿಲ್ಲಲ್ಲ. ಆದ್ರೆ ಗುರು, ನೀವು ಬದುಕಿರಬೇಕು, ನೀವು ಉಳಿದಿರಬೇಕು, ಅಜ್ಞಾನ ನಷ್ಟ ಆಗಿರ್ಬೇಕು. ಅದಕ್ಕಾಗಿ ಇಡೀ ಅವನ ಸಾಧನೆಯನ್ನು ಗುರುಗಳಲ್ಲಿ ಸಾಧನ. ದೃಷ್ಟಿ ಎನ್ನುವುದು ಒಂದು. ದೃಷ್ಟಿ ಅದು ಉಪಾಯವನ್ನು ಮಾಡಿದ್ರು, ಶಾಸ್ತ್ರವನ್ನ ಸೃಷ್ಟಿ ಮಾಡಿದ್ರು. ನೋಡ್ರವ್ರು ಮಾಡಕ್ ಬೇಕಲ್ಲ, ಯುದ್ಧ ಮಾಡಕ್ಕೇನ? ಗುರುವಿನಲ್ಲಿ ಏನಿದ್ದವು? ಏನಿಲ್ಲ ಅವನ ಕೈಯಲ್ಲಿ. ಅವನ 4 ಕೈ ಇಲ್ಲ, 8 ಕೈ ಇಲ್ಲ, ಕೈಯಾಗೊಂದು ಅಸ್ತ್ರ ಇಲ್ಲ, ಶಸ್ತ್ರ ಇಲ್ಲ, ಏನಿಲ್ಲ. ಆ ಜ್ಞಾನ, ಬ್ರಹ್ಮಜ್ಞಾನದ ದೃಷ್ಟಿ ಏನದ, ಆ ದೃಷ್ಟಿಯಿಂದ ಶಾಸ್ತ್ರಗಳನ್ನು ಸೃಷ್ಟಿ ಮಾಡಿ ಹೊಡೆದವನು ಬಾಣ. ಅವಾಗೇನಾಯ್ತು? ನೀನು ಉಳಿದಿ, ಅದು ಸತ್ತೋಯ್ತು. ಯಾವ ಸತ್ತು? ಸಾಯುವ ದೇಹ ಸತ್ತೋಯ್ತು, ಸಾಯಲಾರ್ದ ಜೀವಾತ್ಮ ಹಂಗೆ ಉಳ್ಕೊಂಡು ನೋಡ್ರಿ. ಹಾಗಾಗಿ ಇಲ್ಲಿ ಕೂಡ ಕ್ಷೇತ್ರವು ಜಡಾದ. ಕ್ಷೇತ್ರ ದೇಹ ಜಡ, ಇದು ಯಾವಾಗಲೂ ಜಡ, ಇದಕ್ಕೇನು ಅರಿವೇ ಎಲ್ಲಿದು. ಆದರೆ ತರ್ಕ ವಿಕಾರಶೀಲ ಪರಿಚ್ಛಿನ್ನವಾದದ್ದು ಕ್ಷೇತ್ರಜ್ಞನು, ಚೈತನ್ಯನು. ಇದನ್ನ ತರ್ಕ ಮಾಡಿ ತಿಳಿಲಿಕ್ಕೆ ಬರ್ತದ. ಜಡವಾದ ದೇಹ ಇದಕ್ಕೆ ಹೇಗೆ ಚೈತನ್ಯ ಬಂತು ಅಂತ ಅನಂತ ತರ್ಕವನ್ನ ಮಾಡಿ ಆ ತಿಳಿಲಿಕ್ಕೆ ಬರ್ತದ. ಶಾಸ್ತ್ರಗಳು ಅದೇ ತಿಳಿಸ್ತಾವ. ಮತ್ತೆ ಇದು ತರ್ಕಕ್ಕೆ ಒಳಗಾಗ್ಯದ, ಹೌದಿಲ್ಲ? ಇನ್ನೊಂದು, ಯಾಕೆ ತರ್ಕಕ್ಕೆ ಯಾಕೆ ಒಳಗಾಯ್ತು? ಇದು ವಿಕಾರಶೀಲ ಅದ. ಆದ್ರೆ ಆತ್ಮ ಅಕರ್ತ ಅದ, ಅದು ಅವಿಕಾರಿ ಅದ. ಇದ್ದು ಕ್ಷೇತ್ರಜ್ಞನು ಚೈತನ್ಯ ಅಕರ್ತ, ನಿರ್ವಿಕಾರಿ, ವ್ಯಾಪಕ. ದೇಹ ಅಳತೆಗೆ ಬಂದಿಲ್ಲ ನಮ್ದು. ಅದರಂಗ ಜೀವನಿಗೆ, ಆತ್ಮನಿಗೆ ಅಳತೆ ಆದೇನ್ರಿ? ಅಳತೆ ಇಲ್ಲ. ಇದು ಕ್ಷೇತ್ರಜ್ಞನಲ್ಲಿರುವ ಭೇದ. ಅದಕ್ಕೆ ಸರಳವಾಗಿ ಅಲ್ಲಿ ಗ್ವಾಡಿಗೆ ಬರೆದು ನೋಡ್ರಿ. ಆತ್ಮನ ಲಕ್ಷಣ ಏನದ, ಮಾಯಾ ಲಕ್ಷಣ ಏನದ. ಇದು ಚೇತನದ ಆತ್ಮ, ಹೌದಲ್ರಿ? ಮತ್ತೆ ಇದು ಸತ್ಯ ಅದ, ಚಿತ್ತು ಅದ,
ನಿತ್ಯ ಅದ, ಆನಂದ ಅದ, ಪರಿಪೂರ್ಣ ಅದ. ದೇಹ ಜಡ ಅದ, ದೇಹ ಅನಿತ್ಯ ಅದ, ದೇಹ ದುಃಖದಿಂದ ಕೂಡ್ಯದ. ಹೀಗೆ ವಿರುದ್ಧ ನೋಡ್ರಿ. ಆತ್ಮನ ಗುಣ ದೇಹದಲ್ಲಿಲ್ಲ, ದೇಹದ ಗುಣ ಆತ್ಮನಿಲ್ಲ. ಆದ್ರೆ ಇವು ಬೇರೆ ಬೇರೆ ಇಲ್ಲ, ಒಂದರಲ್ಲಿ ಕೂಡ್ಯವ. ಅದಕ್ಕೆ ಇಷ್ಟೆಲ್ಲ ಗುದ್ದಾಟ ಆಗ್ಯದ. ಅದು ಸರಳವಾಗಿ ಅಕ್ಕಿಯಲ್ಲಿ ಹರಳು ಅಥವಾ ಇನ್ನೊಂದರಲ್ಲಿ ಏನೇನ ಮಣ್ಣು ಸೇರಿತ್ತಂದ್ರೆ ಅದನ್ನು ಬೇರ್ಪಡಿಸಲಿಕ್ಕೆ ಬರೀ ಮರ ಸಾಕು, ಅಥವಾ ಗಾಳಿ ಬಿಟ್ಟರೆ ತೂರಿದ್ರೆ ಜೋಳ ಕಡೆಗೆ ಆಗ್ತದ, ಒಟ್ಟು ಕಡೆಗೆ ಆಗ್ತದ. ಅದರಂತೆ ಇದನ್ನ ಆ ರೀತಿಯಾಗಿ ನಾವು ಬೇರ್ಪಡಿಸಕ್ಕೆ ಬಂದಿದ್ರೆ ನಮ್ಗೆ ಯಾರು ಗುರು ಬೇಕಾಗಿದ್ದಿಲ್ಲ. ನಾವು ಯಾರ್ಯಾರು ಏನೇನು ಸಾಧನೆ ಮಾಡಿ ಹಳ್ಳ ಆರಿಸಿದಂಗೆ ದಿವಸ ಸೇರಾಗಲಿ, ಒಮ್ಮೆಲೆ ಚೀಲ ಆರ್ಸಕ್ಕಲ್ಲ ಅಂದ್ರೆ ದಿವಸ ಸೇರು ಆರಿಸಿ ಆಸನ ಮಾಡಬಹುದು. ಅದಕ್ಕೆ ಅವ್ರ ಮಹಾತ್ಮರು ಒಂದು ಕಡೆ ಹೇಳ್ಯಾರ, ಯಾರು ಮೆಟ್ಟಚ್ಚಿ ತೂರೆಂದನು ಅಂತ ಒಂದು ಪದ್ಯ ಹಾಡ್ಯ ನೋಡ್ರಿ. ಅದು ಗೊತ್ತಿಲ್ಲ ನೀವು ಪೂರ್ಣ. ಎಂತಾತ ಗುರುರಾಯನು ಬಹಳ ಅಂತಃಕರಣುಳ್ಳಾತನು, ಕಾಂತಿ ನೀ ಬಾರೆಂದು ಏಕಾಂತ ಕರೆದೊಯ್ದು ಎಂಥ ಮಾತು ಹೇಳಿದನು. ಇದು ಯಾರಿಗೆ ಆದಪ್ಪ? ಗುರುಗಳಿಗೆ ಆದ. ಅದಕ್ಕಾಗಿ ಅವ್ರು ಯಾರೇ ಇರಲಿ ಅಂಥ ಮಹಾತ್ಮರನ್ನ ನಾವು ಯಾವಾಗಲೂ ನಮ್ಮಂತೆ ಅಂತ ಎಂದು ತಿಳ್ಕೊಂಡು ಅಂದ್ರೆ ನಮ್ಮಲ್ಲಿ ಹುಟ್ಟಿದ ಜ್ಞಾನ ಕೂಡ ಭ್ರಷ್ಟ ಆಗೋಗ್ತದೆ ವಿನ ಮುಕ್ತರಾಗ್ಬಿಡಂಗಿಲ್ಲ. ಭ್ರಷ್ಟತೆಗೆ ಕಾರಣ. ಆ ಭ್ರಷ್ಟತೆಗೆ ಕಾರಣ ಯಾಕೋ ಒಪ್ಪಿಗದ ಆಗೋದಿಲ್ಲ ಅಂದ್ರೆ ಅವನಲ್ಲಿ ಅಂತಃಕರಣ ದೋಷ ಅವ, ಒಳಗ ದೋಷ ಅವ. ಅದಕ್ಕಾಗಿ ಆತ ಬೇರೆ ನಾನು ಬೇರೆ ಅಂತ ಅವನಿಗೆ ವಿಭಾಗ ಮಾಡಕ್ಕೆ ತಿಳಿಯೋದಾಗೋದಿಲ್ಲ. ಯಾವಾಗ ಶಾಸ್ತ್ರಕ್ಕೆ ಬಂದು ಕೂಡ್ತಾರಂದ್ರೆ ಆವಾಗ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದು ಬಿಟ್ಟು ಬೇರೆ ರೀತಿಯಿಂದ ಲಕ್ಷಣಾತ್ಮಕ ದೃಷ್ಟಿಯಿಂದ ತಿಳ್ಕೊಂತೀವಿ ಅಂದ್ರೆ ಬ್ರಹ್ಮಗೂ ಸಾಧ್ಯ ಇಲ್ಲ. ಲಕ್ಷಣಾತ್ಮಕ ಗುರು ಅಂದ್ರೆ ಹಿಂಗಿರಬೇಕು, ಅವನ ಲಕ್ಷಣ ಹಿಂಗಿರ್ಬೇಕು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಎಂದೆಂದಿಗೂ ಅಂದ್ರೆ ಇನ್ನೂ 1000 ಜನ್ಮ ಇತ್ತರೂ ಆಗೋದಿಲ್ಲ. ಹೌದಿಲ್ಲ? ಅದನ್ನ ಆ ರೀತಿ ತಿಳ್ಕೋಗಿಲ್ಲ. ಶಾಸ್ತ್ರ ದೃಷ್ಟಿಯಿಂದ ತಿಳ್ಕೋಬೇಕು. ಶಾಸ್ತ್ರ ದೃಷ್ಟಿಯಿಂದ. ಮತ್ತೆ ಶಾಸ್ತ್ರ ಕೇಳಿದ್ರೆ ಹೆಂಗ್ ತಿಳ್ಕೊಂತಾರ ಪಾಪ. ಅವನ ಹಳ್ಳನ್ನು ಒಗದಂಗ ವ್ಯರ್ಥ ಮಾಡಿಬಿಡ್ತಾನೆ ನೋಡ್ರಿ. ವಜ್ರದ ಹಳ್ಳು ಹೆಂಗ ನೀರು ಪಾಲ ಮಾಡಿದ ಜನ್ಮ ವ್ಯರ್ಥ ಮಾಡ್ಕೊಂತಾನಂತ ಅರ್ಥ. ಹಾಗೆ ಇಂಥ ಜ್ಞಾನ ನೇತ್ರದಿಂದಲೇ ಲಭಿಸುತ್ತದೆ. ನಮ್ಮಂಗ ಗುರು ಈ ಕಣ್ಣಿನಿಂದ ನಮ್ಮನ್ನು ನೋಡಿ ಅವನು ಉಪಾಯ ಮಾಡಲಿಲ್ಲ, ಜ್ಞಾನ ನೇತ್ರದಿಂದ ನೋಡಿದ ನೋಡ್ರಿ. ಅವಾಗ ಗೊತ್ತಾಗ್ತದ ಇವನಲ್ಲಿ ಭಕ್ತಿ ಆದೋ ಅಜ್ಞಾನ ಆದೋ ಅಥವಾ ದುರ್ಗುಣ ಆದೋ ಸದ್ಗುಣ ಆವೋ ಅಧಿಕಾರಿಯೋ ಅನಧಿಕಾರಿ ಅನ್ನೋದು ನಮ್ದ್ಯಾರಿಗೆ ಗೊತ್ತಾಗ್ದಂತ ನಾವಂತೀವಿ. ಚರ್ಮ ದೃಷ್ಟಿಯಿಂದ ಗೊತ್ತಾಗೋದಲ್ಲ, ಅವ್ರ ಜ್ಞಾನ ದೃಷ್ಟಿ ಅದಲ್ಲಪ್ಪ ಅವ್ರಿಗೆ. ಅಂದ್ರೆ ಅವ್ರಿಗೆ ಗೊತ್ತಾಗಲಾರ್ದು ಇರಂಗಿಲ್ಲ ಅಂತ ಅರ್ಥ ಮಾಡೋದು. ಹಾಗಾಗಿ ಅಮಾನಿತ್ವಾದಿ ಗುಣಸಂಪತ್ತಿ ಇದ್ದವನಿಗೆ ಅಂದ್ರು. ಗುರುಗಳ ಮತ್ತು ಶಾಸ್ತ್ರದ ಅನುಗ್ರಹದಿಂದ ಆ ಜ್ಞಾನ ನೇತ್ರ ಲಭಿಸುತ್ತದೆ. ಯಾವುದರಿಂದ? ಗುರುಗಳ ಶಾಸ್ತ್ರಗಳ ಉಪದೇಶದಿಂದ ಜ್ಞಾನ ನೇತ್ರ ಬರ್ತದೆ. ಆವಾಗ ಅದು ಗೊತ್ತಾಗ್ತದೆ ಯಾರು ಜ್ಞಾನಿ ಯಾರು ಅಜ್ಞಾನಿ. ನನ್ನಲ್ಲಿ ಜ್ಞಾನ ಅದು ಅಜ್ಞಾನ ಅದು. ಅಜ್ಞಾನ ಇದ್ರೆ ಇನ್ನು ಎಷ್ಟು ಪ್ರಮಾಣದಾಗ ಅದ, ಜ್ಞಾನ ಆದ್ರೂ ಎಷ್ಟು ಪ್ರಮಾಣದಲ್ಲಿ ನಿಂತದ ಅನ್ನುವುದು ಗೊತ್ತಾದಾಗ ಉಳಿದ ಅಜ್ಞಾನವನ್ನು ಬಿಡೋ ಸಹಿತ ನಾಶ ಮಾಡಿಕೊಂಡು ಉಳಿದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಅವನು ಜೀವನ್ಮುಕ್ತನಾಗ್ತಾವ. ಗೊತ್ತಾದಲ್ಲ ಅದು. ಉಳಿದೆಲ್ಲ ಗೊತ್ತದ. ನಾವು ಉಳಿದೆಲ್ಲ ಗೊತ್ತದ. ಮನೆ ಬಿಟ್ಟು ಹೊರಗೆ ಹೋದಕ್ಕೆ ಕೇಳ್ತೀವಿ, ಮಗಳೇ ಇರಲಿ ಸೊಸೆಯಲ್ಲಿ ನೋಡಂಗೆ ಮನೆಗೆ ಏನೇನಾದ್ರು ನೋಡಂತೀರು.
ಅಕ್ಕಿ ಅವ, ಬೇಳೆ ಅವ, ಬೆಲ್ಲ ಅವ, ಏನೇನವ ಏನೇನಿಲ್ಲ ಅಂತ ಕೇಳ್ತೀವಿ. ಆಮೇಲೆ ನಾವು ಅವ್ರು ಹೇಳಿದ್ರೆ ಡಬ್ಬೆ ತೆಗೆದು ನಾವು ನೋಡ್ತೀವಿ. ಇವು ಗೊತ್ತಾಗ್ತಾವ ನೋಡಿ. ಬೆಲ್ಲ ಎಷ್ಟದ, ಚಾಪುಡಿ ಎಷ್ಟದ, ಅಕ್ಕಿ ಎಷ್ಟದ, ಬೇಳೆ ಎಷ್ಟದ, ಇವನ್ನ ಯಾವಾಗ ತರಬೇಕು ಯಾವಾಗಿಲ್ಲ ಅಂತ ಅನುಭವ ಅದ. ಆದರೆ ನಮ್ಮಲ್ಲಿ ಜ್ಞಾನ ಅಜ್ಞಾನ ಎಷ್ಟಾದಂತ ಎರಡು ಯಾರಿಗೂ ಗೊತ್ತಾಗ್ಯದ. ಗುರುಶಾಸ್ತ್ರಾದಿಗಳ ಸಮೀಪ ಯಾರು ಓದ್ತಾರೆ ಅವ್ರಿಗೆ ಮಾತ್ರ ಗೊತ್ತು ಆಗೇ ಆಗ್ತದೆ. ಅವರು ಸಂಪಾದನೆ ಮಾಡಿಕೊಳ್ಳಿ ಮಾಡದಿರಲಿ, ಆದ್ರೆ ಗೊತ್ತಂತ ಆತಂದ. ಗೊತ್ತಾದಾಗ ತಡ ಮಾಡಂಗಿಲ್ಲ ಮನುಷ್ಯ. ಮನೆಗೇನ ನಿಂತ ಸಾಮಾನು ಇಲ್ಲಂದ್ರೆ ಅವನು ತರಲಾರ್ದ ಆ ಕಡೆ ಆಗ್ತಾರೇನು? ತಡಂಗೆ ಇದನ್ನ ತಂದು ಕೊಟ್ಟು ಹೋಗ್ತೀನಿ ಅಂತ ನಾವು ಎಲ್ಲಿ ಬಿಡು ಅಂತ ಗಂಡಿಗೆ ಹೇಳ್ತಾಳೆ. ನಾಳೆ ಬರುವಾಗ ಅಥವಾ ನಾಳೆ ನಾಳೆ ತೊಂದ್ರೆ ಆಯ್ತು ಅಂತ ಏನಂತ ಹೇಳ್ತಾಳೆ. ಮನೆಗೆ ಯಾರನ್ನ ಬಂದ್ರೆ ಹಂಗೆ ತಂದಿಟ್ಟು ಹೋಗ್ತೀನಿ ಅಂತ ನೋಡಿ ಅವನು. ಯಾಕೆ ಗೊತ್ತಾಗ್ಯದಂತೆ. ಇದು ಗೊತ್ತಾಗಬೇಕಲ್ಲ. ಹಾಗಾಗಿ ಗೊತ್ತಾದ ಮೇಲೆ ತಂದೆ ತರ್ತಾನ. ಗುರುಶಾಸ್ತ್ರಾದಿಗಳಿಂದ ಜ್ಞಾನ ಯಾವುದು ಅಜ್ಞಾನ ಯಾವುದು ಗೊತ್ತಾಯ್ತಂದ್ರೆ ಗೊತ್ತಿಲ್ಲದನ್ನ ತಂದ್ಕಂತಾನ. ಇವತ್ತಿಲ್ಲ ನಾಳೆ ತಂದ್ಕಂತಾನ, ನಾಳೆ ಇಲ್ಲ ಇನ್ನು ತಿಂಗಳಿಗಾಗಲಿ, ಈ ಜನ್ಮಕ್ಕಿಲ್ಲ ಮುಂದಿನ ಜನ್ಮಕ್ಕಾಗಲಿ. ಜನ್ಮ ಜನ್ಮಾಂತರ ಅವಕಾಶ ಕೊಟ್ಟರ ನಮಗೇನು ಒಂದೇ ಜನ್ಮ ಅಂತ ಗಾಬರಿ ಆಗೋದು ಬೇಡ. ಈ ಜನ್ಮದಲ್ಲಿ ಆದ್ರೆ ಇಷ್ಟು ಶ್ರೇಷ್ಠತೆ ಘನತೆ ಯಾವುದಕ್ಕಿಲ್ಲ. ಅದಕ್ಕಂದ್ರು ಉತ್ತಮೋತ್ತಮ ಅಧಿಕಾರಿ. ಹಾಗಾಗಿ ಇದು ಯಾರಿಗೆ ತಿಳಿತದ್ರಿ? ಮಾಯೆಯಿಂದ ಬಿಡುಗಡೆಯಾಗುವ ಉಪಾಯ ಯಾರಿಗೆ ತಿಳಿದದ? ಯಾರಿಗೆ ರೋಗದ ಬಾಧೆಯಾಗದ ಆವಾಗ ವೈದ್ಯರ ಉಪಾಯ ಗೊತ್ತಾಗ್ಯದ. ತಡ ಇಲ್ಲ. ಬಾಧೆ ಭಾಳ ಆಯ್ತು ಅಂದ್ರೆ ವೈದ್ಯರಿಗೆ ನಾವಾಗಿ ಹೋತು ನಮ್ಮನ್ನ ಕರೆಯಕ್ಕೆ ಬರ್ತಾರ ಅವರು. ನಾವೇ ಹೋಗ್ತೀವಲ್ಲ. ಅದರಂತೆ ಇಲ್ಲಿ ಈ ಉಪಾಯವು ವಿವೇಕಿಗೆ ಮಾತ್ರ ತಿಳಿದು ಬರುತ್ತದೆ. ಸುವಿವೇಕಿ ಮತ್ತೆ ಆತ್ಮ ಅನಾತ್ಮ, ನಾನು ಯಾರು, ನಾನು ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದೆ, ಬಂದ್ರೆ ಬರಲಿ, ನಾನು ಇರಬೇಕಂತೀನಿ ಆದ್ರೆ ಸಾಯ್ತೀನಿ. ಬೇರೆ ವಸ್ತುಗಳು ನೀವು ಇರಲೇಬೇಕಂದ್ರೆ ಏನಾದ್ರು ಉಪಾಯ ಮಾಡಿ ಅದನ್ನ ಮನೆಗೆ ಇಟ್ಕೋಬಹುದು. ನಮ್ಮ ತಾತನ ತಲೆಯಿಂದ ನಮ್ಮ ಮನೆಗೆ ನೋಡ್ರಿ. ನಮ್ಮ ಸದಾನಂದ ಒಂದ್ಸಲ ಇತ್ತಂದಿದ್ದ, ಅದಕ್ಕೇನಂತಾರ ಬಾಳ್ಚಿ. ಅವರು ತಾತ ಮಾಡಿದ್ನಂತ ಬಾಳ್ಚಿ. ಅದು ಬಾಳ್ಚಿನ ಆತದ. ಹಿಂಗ ಮಾಡಿದ್ರೆ ಮತ್ತೆ ಇನ್ನೊಂದು ಆತಿತ್ತು ಆ ಥರ ಮಾಡಿದ್ದು. 3 ತಲೆಯಿಂದ ಹಂಗೆ ಇಟ್ಟರಂತ ಮನೆಗ. ಅದನ್ನ ಇಟ್ಕೋಬಹುದು, ಬರ್ತದ, ಇಟ್ಕೊಂಡಿವಿಲ್ಲ. ಆದರೆ ಇದು ಮಾತ್ರ ಉಪಾಯ ವಿವೇಕಿಗೆ ಮಾತ್ರ ಬರುತ್ತದೆ. ಅವನಿಗೆ ಮಾತ್ರ ಇದು ಗೊತ್ತಾಗ್ತದ. ಆವಾಗ ಮಾಯೆ ನಷ್ಟವನ್ನ ಅಜ್ಞಾನವನ್ನು ನಾಶ ಮಾಡಿಕೊಂಡು ಜನನ ಮರಣ ಭವರೋಗದಿಂದ ನಾವು ಮುಕ್ತನಾಗಬೇಕಂತ ವಿಚಾರ ಬರೋದು ಸುವಿವೇಕಿ. ಹಾಗಾಗಿ ಅಂಥ ಜ್ಞಾನ ನೇತ್ರವನ್ನು ಪಡೆದ ಮಹಾನುಭಾವನು, ಅವ್ರು ಬಹಳ ಮಂದಿ ಇಲ್ಲ ಜಗತ್ನಾಗ, ಅದಕ್ಕೆ ಮಹಾನುಭಾವ ಅಂದ್ರು. ಅವರಿಗೆ ಏನಾಯ್ತ್ರಿ ಅಂದ್ರೆ ಎಲ್ಲರಿಗೆ ಒಂದು ರೀತಿ ಆನಂದದ್ರೆ ಅವರಿಗೆ ಇನ್ನೊಂದು ರೀತಿ ಆನಂದ. ಆನಂದದಾಗ ಅಷ್ಟು 2 ನಮೂನೆ ಅವಂದ್ರೆ ಹೌದು 2 ನಮೂನೆ ಅವ. ಬದನೆಕಾಯಿ ಒಂದು ಪುಟ್ಟೆ ತಂದ್ರಂದ್ರೆ ಎಲ್ಲ ಒಂದೇ ನಮೂನೆ ಇರ್ತಾವೇನು? ಒಂದು ದೊಡ್ಡದಿರ್ತದ, ಒಂದು ಚಿಕ್ಕದಿರ್ತದ, ಒಂದು ಕೊಳತಿರ್ತದ, ಒಂದು ಚೆನ್ನಾಗಿರ್ತದ. ಇರ್ಲಿ. ಅದರಂತೆ ಇಲ್ಲಿ ವಿಷಯಾದಿಗಳಲ್ಲಿ ಆನಂದ, ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳಿರ್ತಕ್ಕಂಥ ಆನಂದ ಒಂದು ಭಾಗ. ಇವುಗಳಿಗೆ ವಿಲಕ್ಷಣವಾದ ಆನಂದ ನಿರ್ವಿಷಯ ಆನಂದ. ಆ ಆನಂದವನ್ನ ಆತ ಪಡೆಯುತ್ತಾನೆ. ಯಾರು ಪಡ್ಕೊಂಡ್ರೀಗ? ಮಾಯೆ ತಿಳ್ಕೊಂಡು
ಅಜ್ಞಾನವನ್ನು ನಾಶ ಮಾಡಿಕೊಂಡವನಿಗೆ ಈ ದೇಹದಿಂದ ಇಂಥ 1000 ದೇಹದಿಂದ ಆಗಲಾರದಂಥ ಆನಂದ ಈ ಒಂದು ಜ್ಞಾನವನ್ನು ಪಡೆದುಕೊಂಡಾಗ ಅವನಿಗೆ ಆಗತಕ್ಕಂಥ ಆನಂದ ವಿಲಕ್ಷಣ ಆನಂದ ಅಂದ್ರೇನು? ಮರಣದ ಭಯವನ್ನು ಕಳ್ಕೊಂಡ ಅಂತ ಅರ್ಥ. ಮರಣ ಇಲ್ಲ ಅಂತ ಅರ್ಥ ಮಾಡಬೇಡ್ರಿ, ಮರಣದ ಭಯ ಇಲ್ಲ. ಅವಾಗೇನು ಅವನು ಎಲ್ಲಿ ಆನಂದ? ಸಾಯುವಾಗ ಮರಣದಲ್ಲಿ ಆನಂದ ಯಾವನು ಪಡಿತಾನೆ ಅದೇ ನಿಜವಾದ ಆನಂದ. ಸಾವಿನಲ್ಲಿ ಸುಖವನ್ನು ಯಾವನು ಪಡಿತಾನ ಅದು ನಿಜವಾದ ಆನಂದ. ಹಾಗಾಗಿ ಈ ಪ್ರಪಂಚದಲ್ಲೇ ಆಗಲಿ, ಇದಕ್ಕೆ ಕಾರಣವಾದ ಪ್ರಕೃತಿ ಆಗಲಿ, ಪ್ರಪಂಚ ಕಾಣ್ತದಲ್ಲ, ಪ್ರಕೃತಿ ಕಾಣ್ತದಲ್ಲ, ದೇಹ ಕಾಣ್ತದಲ್ಲ, ಇವುಗಳಲ್ಲಿ ಏನಾಗಲಿ ಅಂದರೆ ಮಿಥ್ಯೆ ಎಂದು, ಇವೆಲ್ಲ ಸುಳ್ಳೆಂದು, ಮತ್ತೆ ಯಾವುದು ಸತ್ಯ? ಬ್ರಹ್ಮ ಪರಮಾತ್ಮ ಒಬ್ಬನೇ ಸತ್ಯವೆಂದು ತಿಳಿದು ಅದನ್ನು ಅಳೆದು ಆತ್ಮನೇ ನಾನೆಂದು ಉಳಿಬೇಕೆಲ್ಲ. ಮತ್ತೆ ಆತ್ಮನೇ ನಾನೆಂದು ಉಳಿದು ತಿಳಿದುಕೊಳ್ಳುತ್ತಾನೆ. ಅಜ್ಞಾನಿಗಳಿಗೆ ದೇಹ ಆತ್ಮ ಭಾವನೆಯ ದೃಢವಾಗಿರುವಂತೆ ಜ್ಞಾನಿಗೆ ಬ್ರಹ್ಮಾತ್ಮ ಭಾವನೆ ದೃಢವಾಗಿರುತ್ತದೆ. ಇಷ್ಟೇ ವ್ಯತ್ಯಾಸ. ಆ ಬ್ರಹ್ಮವೇ ಆದ ಬ್ರಹ್ಮಜ್ಞಾನಿಯು ಪರಬ್ರಹ್ಮವನ್ನು ಪಡೆದುಕೊಳ್ಳುತ್ತಾನೆಂದೇ ಉಪಚಾರದ ಮಾತು. ಯಾಕಂದರೆ ಪಡೆದಲ್ಲದು, ಉಪಚಾರದ ಮಾತು. ಶಾಸ್ತ್ರ ಎಲ್ಲಿ ಸಂದಿಲ್ದಂಗೆ ವಿಚಾರ ಮಾಡ್ಬೇಕಂತ ಬರ್ತಾರೆ ಅವರು. ಏನು ಹಾಕಕ್ಕಿರಬಾರ್ದು, ತೆಗೆಯಕ್ಕಿರಬಾರ್ದು. ಇದು ಪ್ರಾಪ್ಯ ಪ್ರಾಪ್ತ ಮೋಕ್ಷ ಅಂತ ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿ ಭಗವಂತನಾದ ಗೀತಾ ಆಚಾರ್ಯರು ನಮ್ಮೆಲ್ಲರಿಗೆ ಆ ಜ್ಞಾನ ನೇತ್ರವನ್ನು ನಮಗೂ ಕೂಡ ದಯಪಾಲಿಸಲಿ. ನಾವು ಕೇಳದೇನು? ಆ ಜ್ಞಾನ ನೇತ್ರ ದಯಪಾಲಿಸಲಿ. ಇಂಥ ಎಷ್ಟೋ ಜನ್ಮದಲ್ಲಿ ಹುಟ್ಟಿ ಬರಲಿ. ಆ ಜನ್ಮಗಳಿಗೆ ದೇಹಕ್ಕೆ ಅಸಂಖ್ಯ ಭಾವವನ್ನು ನನಗೆ ಅಳಿಯದೇ ಉಳಿಸಲಿ. ಹೌದಿಲ್ಲ? ಹಾಗಾಗಿ ಗೀತಾ ಮಾತೆಯ ಅನುಗ್ರಹದಿಂದ ನಾವೆಲ್ಲರೂ ಅಮರ ಸ್ವರೂಪವನ್ನು ಪಡೆಯುವಂತಾಗಲಿ. ಪ್ರತಿಮಾನವನ್ನು ತನ್ನ ಜನ್ಮದ ಹಕ್ಕಾದ ಸ್ವರಾಜ್ಯವನ್ನು ಪಡೆಯುವ ಸುಯೋಗವು ಈ ಜನ್ಮದಲ್ಲಿ ನಮಗೆಲ್ಲರಿಗೂ ಉಂಟಾಗಲಿ. ಆತ್ಮಜ್ಞಾನವು ಬ್ರಹ್ಮಜ್ಞಾನವು ಪ್ರಪಂಚದಲ್ಲಿ ವಿಸ್ತಾರವಾಗಿ ಪ್ರಚಾರವಾಗಿ ಲೋಕದಲ್ಲಿ ಜ್ಞಾನಿಗಳ ರಾಜ್ಯವೇ ಉಂಟಾಗಲಿ. ಹೆಂಗ ಸ್ಮರಣೆ ಮಾಡ್ಯಾರ ಮಹಾತ್ಮರು. ನಾವು ಎಲ್ಲ ಕೇಳ್ತೀವಿ. ಒಂದು ಕಡ್ಡಿ ಪಡಿಗೆ ಯಾರ್ದನ ಜೋಬ ನಮ್ಮ ಜೋಬ ಬಂತಂದ್ರೆ ವೈತಪ್ಪ ಕಡ್ಡಿ ಪಡಿಗೆ ಎತ್ತಿ. ವಿಶಾಲ ಭಾವ. ಹಾಗಾಗಿ ಅಂದ್ರೆ ಏನು, ರಾಮರಾಜ್ಯವೇ ಆಗಲಿ ಅಂತ ಅವರು ಬಯಕೆ. ಇಲ್ಲಿಗೆ ಕ್ಷೇತ್ರಜ್ಞರ ವಿಭಾಗ 13ನೇ ಅಧ್ಯಾಯವು ಇಂದಿಗೆ ಸಮಾಪ್ತವಾಯಿತು. ಓಂ ಬ್ರಹ್ಮಾರ್ಪಣವಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಕೂಡ ಇಲ್ಲಿಗೆ ಈ ಒಂದು ವಿಚಾರವನ್ನು 2 ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಮಗೂ ನಿಮಗೂ ಗೀತಾ ಆಚಾರ್ಯರ ಅನುಗ್ರಹದಿಂದ ಅಂಥ ಸದ್ಬುದ್ಧಿಯೇ ನಮಗೆ ಕರುಣಿಸಲಿ ಗುರುನಾಥ ಅನ್ನೋ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯತು ಜಗದಾಚಾರ್ಯ ವರನಿಕರಕೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ.
ಭೇದಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಘನಮತವನು ಮೋದದಿಂ ಸ್ಥಾಪಿಸುತ್ತಲೇ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮನಸ್ಸಿಗೂ ಮಾತಿಗೂ ಚಿನ್ಮಯನು ಗೋಚರಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಡ ದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡುಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಅಗೋಚರಾದರ ಒಡಲು ನೀನವುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಶಿವಜೀವರಲಿ ಭೇದ ತವೆ ಪುಡುಕಲಿಲ್ಲೆಂಬ ಸುವಿವೇಕಾಳ ಒಡೆಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವೆಯದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪುಷಿಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನಾದಿಂ ಮುಸುಕಿದ ಜ್ಞಾನವನು ದೆಸೆಗೆಡಿಪ ಬಸವಂತ ದೇಶಿಕನಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪರಮ ನಿಜ ಗುಣಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಕಿಸುತ್ತ ಟೀಕೆ ತಾತ್ಪರ್ಯವನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕರಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ನಿಜ ಮಹಾರಾಜ್